ನಾಲೆಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂವಿಧಾನದ ಸಂವಿಧಾನ ರಚನೆ ಮತ್ತು ಸಾಂವಿಧಾನಿಕ ಅಡಿಪಾಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ಒಂದು ರಾಜ್ಯ ವಿಧಾನಮಂಡಲವು ಹೇಗಿರಬಹುದು? ಆಯ್ಕೆಗಳು: ಏಕಸದನೀಯ ಮಾತ್ರ, ದ್ವಿಸದನೀಯ ಮಾತ್ರ, ಏಕಸದನೀಯ ಅಥವಾ ದ್ವಿಸದನೀಯ, ತ್ರಿಸದನೀಯ. ಸರಿಯಾದ ಉತ್ತರ ಏಕಸದನೀಯ ಅಥವಾ ದ್ವಿಸದನೀಯ. ಅನುಚ್ಛೇದ 168 ಒಂದು ಸದನ ಮತ್ತು 2 ಸದನಗಳ ರಾಜ್ಯ ವಿಧಾನಮಂಡಲ ಎರಡನ್ನೂ ಮಾನ್ಯಗೊಳಿಸುತ್ತದೆ. ಒಂದು ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಮುಖ್ಯಮಂತ್ರಿ, ರಾಷ್ಟ್ರಪತಿ, ರಾಜ್ಯ ವಿಧಾನಮಂಡಲ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ರಾಷ್ಟ್ರಪತಿ. ಅನುಚ್ಛೇದ 155 ಪ್ರಕಾರ ರಾಜ್ಯಪಾಲರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯ ವಿಧಾನಮಂಡಲಗಳಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 167, ಅನುಚ್ಛೇದ 168, ಅನುಚ್ಛೇದ 169, ಅನುಚ್ಛೇದ 170. ಸರಿಯಾದ ಉತ್ತರ ಅನುಚ್ಛೇದ 168. ಅನುಚ್ಛೇದ 168 ಪ್ರತಿಯೊಂದು ರಾಜ್ಯಕ್ಕೂ ವಿಧಾನಮಂಡಲವನ್ನು ಒದಗಿಸುತ್ತದೆ. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಮುಖ್ಯಮಂತ್ರಿಗೆ, ರಾಷ್ಟ್ರಪತಿಗೆ, ವಿಧಾನಸಭಾಧ್ಯಕ್ಷರಿಗೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗೆ. ರಾಷ್ಟ್ರಪತಿಗೆ. ಅನುಚ್ಛೇದ 156 ಪ್ರಕಾರ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಉದ್ದೇಶಿಸಿ ಬರೆಯಬೇಕು. ರಾಜ್ಯಪಾಲರ ಕ್ಷಮಾದಾನಾಧಿಕಾರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 159, ಅನುಚ್ಛೇದ 160, ಅನುಚ್ಛೇದ 161, ಅನುಚ್ಛೇದ 162, ಅನುಚ್ಛೇದ 161. ಅನುಚ್ಛೇದ 161 ರಾಜ್ಯಪಾಲರ ಸಾಂವಿಧಾನಿಕ ಕ್ಷಮಾದಾನಾಧಿಕಾರವನ್ನು ಒಳಗೊಂಡಿದೆ. ಈಗ ಮುಂದಿನ ಪ್ರಶ್ನೆ, ರಾಜ್ಯಗಳ ರಾಜ್ಯಪಾಲರಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಆಯ್ಕೆಗಳು ಇಲ್ಲಿವೆ: ಅನುಚ್ಛೇದ 152, ಅನುಚ್ಛೇದ 153, ಅನುಚ್ಛೇದ 154, ಅನುಚ್ಛೇದ 155. ಸರಿಯಾದ ಉತ್ತರ ಅನುಚ್ಛೇದ 153. ಅನುಚ್ಛೇದ 153 ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲ ಇರಬೇಕು ಎಂದು ಹೇಳುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯಪಾಲರಿಗೆ ಅಧ್ಯಾದೇಶ ಹೊರಡಿಸುವ ಅಧಿಕಾರ ನೀಡುವ ಅನುಚ್ಛೇದ ಯಾವುದು? ಆಯ್ಕೆಗಳು: ಅನುಚ್ಛೇದ 200, ಅನುಚ್ಛೇದ 201, ಅನುಚ್ಛೇದ 212, ಅನುಚ್ಛೇದ 213. ಸರಿಯಾದ ಉತ್ತರ ಅನುಚ್ಛೇದ 213. ಅನುಚ್ಛೇದ 213 ರಾಜ್ಯಪಾಲರ ಅಧ್ಯಾದೇಶ ಹೊರಡಿಸುವ ಅಧಿಕಾರವನ್ನು ಒದಗಿಸುತ್ತದೆ. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ, ರಾಜ್ಯಪಾಲರು, ವಿಧಾನಸಭಾಧ್ಯಕ್ಷರು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ರಾಜ್ಯಪಾಲರು. ಅನುಚ್ಛೇದ 164 ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸುತ್ತಾರೆ. ಯಾವ ರಾಜ್ಯ ಸದನವನ್ನು ವಿಸರ್ಜಿಸಲಾಗುವುದಿಲ್ಲ? ವಿಧಾನಸಭೆ, ವಿಧಾನ ಪರಿಷತ್ತು, 2 ಸದನಗಳು. ಯಾವುದೂ ಅಲ್ಲ. ವಿಧಾನ ಪರಿಷತ್ತು. ಅನುಚ್ಛೇದ 172 ಪ್ರಕಾರ ವಿಧಾನ ಪರಿಷತ್ತು ನಿರಂತರ ಸದನವಾಗಿದೆ. ರಾಜ್ಯ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯದ ಮಹಾಧಿವಕ್ತರು, ವಿಧಾನಸಭಾಧ್ಯಕ್ಷರು. ಮುಖ್ಯಮಂತ್ರಿ. ಅನುಚ್ಛೇದ 163 ಪ್ರಕಾರ ಮುಖ್ಯಮಂತ್ರಿ ಮಂತ್ರಿಮಂಡಲದ ಮುಖ್ಯಸ್ಥರಾಗಿರುತ್ತಾರೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ವಿಧಾನಸಭೆಯ ಸಾಮಾನ್ಯ ಅವಧಿ ಎಷ್ಟು? ಆಯ್ಕೆಗಳು: 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ. ಮತ್ತು ಸರಿಯಾದ ಉತ್ತರ 5 ವರ್ಷ. ವಿಧಾನಸಭೆಯನ್ನು ಮುಂಚಿತವಾಗಿ ವಿಸರ್ಜಿಸದಿದ್ದರೆ ಅನುಚ್ಛೇದ 172 5 ವರ್ಷದ ಅವಧಿಯನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯಪಾಲರಾಗಿ ನೇಮಕವಾಗಲು ಕನಿಷ್ಠ ವಯಸ್ಸು ಎಷ್ಟು? ಆಯ್ಕೆಗಳು: 25 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ. ಸರಿಯಾದ ಉತ್ತರ 35 ವರ್ಷ. ಅನುಚ್ಛೇದ 157 ಪ್ರಕಾರ ಅಭ್ಯರ್ಥಿಯು 35 ವರ್ಷ ಪೂರೈಸಿರಬೇಕು. ಅಧಿವೇಶನಾವಸಾನದಿಂದ ರಾಜ್ಯದ ಬಾಕಿ ಇರುವ ಮಸೂದೆ ಲೋಪವಾಗುತ್ತದೆಯೇ? ಹೌದು.
ಇಲ್ಲ. ಧನ ಮಸೂದೆ ಮಾತ್ರ ಉಳಿಯುತ್ತದೆ. ವಿಧಾನಸಭೆಯ ಮಸೂದೆ ಮಾತ್ರ ಉಳಿಯುತ್ತದೆ. ಇಲ್ಲ. ಅಧಿವೇಶನಾವಸಾನದಿಂದ ಮಸೂದೆ ಲೋಪವಾಗುವುದಿಲ್ಲ ಎಂದು ಅನುಚ್ಛೇದ 196 ಹೇಳುತ್ತದೆ. ರಾಜ್ಯಪಾಲರ ಸಾಮಾನ್ಯ ಸಾಂವಿಧಾನಿಕ ಅವಧಿ ಎಷ್ಟು? 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ. 5 ವರ್ಷ. ಅನುಚ್ಛೇದ 156 5 ವರ್ಷದ ಅವಧಿಯನ್ನು ಹೇಳುತ್ತದೆ, ಆದರೆ ಅದು ರಾಷ್ಟ್ರಪತಿಯ ಸಂತೋಷಪರ್ಯಂತಕ್ಕೆ ಒಳಪಟ್ಟಿದೆ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಯನ್ನು ನಿರ್ಧರಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 160, ಅನುಚ್ಛೇದ 161, ಅನುಚ್ಛೇದ 162, ಅನುಚ್ಛೇದ 163, ಅನುಚ್ಛೇದ 162. ಅನುಚ್ಛೇದ 162 ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಯನ್ನು ವಿವರಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ಉತ್ತರದ ಆಯ್ಕೆಗಳು: 21 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ. ಸರಿಯಾದ ಉತ್ತರ 30 ವರ್ಷ. ಅನುಚ್ಛೇದ 173ರ ಪ್ರಕಾರ ಪರಿಷತ್ ಸದಸ್ಯತ್ವಕ್ಕೆ ಕನಿಷ್ಠ 30 ವರ್ಷ ವಯಸ್ಸು ಅಗತ್ಯ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ ಯಾರಲ್ಲಿ ನಿಹಿತವಾಗಿದೆ? ಮುಖ್ಯಮಂತ್ರಿ, ರಾಜ್ಯಪಾಲರು, ವಿಧಾನಸಭೆ, ಹೈಕೋರ್ಟ್. ರಾಜ್ಯಪಾಲರು. ಅನುಚ್ಛೇದ 154 ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಲ್ಲಿ ನಿಹಿತಗೊಳಿಸುತ್ತದೆ. ವಿಧಾನಸಭೆಯ ಸದಸ್ಯತ್ವಕ್ಕೆ ಕನಿಷ್ಠ ವಯಸ್ಸು ಎಷ್ಟು? 21 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ. 25 ವರ್ಷ. ಅನುಚ್ಛೇದ 173ರ ಪ್ರಕಾರ ವಿಧಾನಸಭಾ ಸದಸ್ಯತ್ವಕ್ಕೆ ಕನಿಷ್ಠ 25 ವರ್ಷ ವಯಸ್ಸು ಅಗತ್ಯ. ಈಗ ಮುಂದಿನ ಪ್ರಶ್ನೆ. ರಾಜ್ಯದ ಧನ ಮಸೂದೆಯನ್ನು ಎಲ್ಲಿ ಮಾತ್ರ ಮಂಡಿಸಬಹುದು? ಆಯ್ಕೆಗಳು ಇಲ್ಲಿವೆ. ವಿಧಾನ ಪರಿಷತ್ತಿನಲ್ಲಿ, ವಿಧಾನಸಭೆಯಲ್ಲಿ, ಯಾವುದಾದರೂ ಸದನದಲ್ಲಿ, ಸಂಸತ್ತಿನಲ್ಲಿ. ಸರಿಯಾದ ಉತ್ತರ ವಿಧಾನಸಭೆಯಲ್ಲಿ. ಅನುಚ್ಛೇದ 198 ಧನ ಮಸೂದೆಯನ್ನು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವುದನ್ನು ನಿಷೇಧಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯ ವಿಧಾನಮಂಡಲದ ಕೆಳಸದನವನ್ನು ಏನೆಂದು ಕರೆಯಲಾಗುತ್ತದೆ? ಆಯ್ಕೆಗಳು: ವಿಧಾನ ಪರಿಷತ್ತು, ವಿಧಾನಸಭೆ, ರಾಜ್ಯಗಳ ಮಂಡಳಿ, ಜನರ ಸದನ. ಸರಿಯಾದ ಉತ್ತರ ವಿಧಾನಸಭೆ. ನೇರವಾಗಿ ಚುನಾಯಿತ ಕೆಳಸದನವೇ ವಿಧಾನಸಭೆ. ರಾಜ್ಯದ ಒಂದು ಮಸೂದೆ ಧನ ಮಸೂದೆಯೇ ಎಂಬುದನ್ನು ಯಾರು ಪ್ರಮಾಣೀಕರಿಸುತ್ತಾರೆ? ರಾಜ್ಯಪಾಲರು, ವಿಧಾನಸಭಾಧ್ಯಕ್ಷರು, ವಿಧಾನ ಪರಿಷತ್ ಸಭಾಪತಿ, ಹಣಕಾಸು ಸಚಿವರು. ವಿಧಾನಸಭಾಧ್ಯಕ್ಷರು. ಅನುಚ್ಛೇದ 199 ತೀರ್ಮಾನ ಮತ್ತು ಪ್ರಮಾಣಪತ್ರದ ಅಧಿಕಾರವನ್ನು ವಿಧಾನಸಭಾಧ್ಯಕ್ಷರಿಗೆ ನೀಡುತ್ತದೆ. ದ್ವಿಸದನೀಯ ರಾಜ್ಯದಲ್ಲಿ ಸಾಮಾನ್ಯ ಮಸೂದೆಯನ್ನು ಎಲ್ಲಿ ಮಂಡಿಸಬಹುದು? ವಿಧಾನಸಭೆಯಲ್ಲಿ ಮಾತ್ರ, ವಿಧಾನ ಪರಿಷತ್ತಿನಲ್ಲಿ ಮಾತ್ರ, ಯಾವುದಾದರೂ ಸದನದಲ್ಲಿ, ಜಂಟಿ ಅಧಿವೇಶನದಲ್ಲಿ ಮಾತ್ರ. ಯಾವುದಾದರೂ ಸದನದಲ್ಲಿ. ಹಣಕಾಸು ಮಸೂದೆಯ ನಿಯಮಗಳಿಗೆ ಒಳಪಟ್ಟಂತೆ ಅನುಚ್ಛೇದ 196 ಸಾಮಾನ್ಯ ಮಸೂದೆಯನ್ನು ಯಾವುದಾದರೂ ಸದನದಲ್ಲಿ ಮಂಡಿಸಲು ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಜ್ಯದ ಮಹಾಧಿವಕ್ತರಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಆಯ್ಕೆಗಳು: ಅನುಚ್ಛೇದ 163, ಅನುಚ್ಛೇದ 164, ಅನುಚ್ಛೇದ 165, ಅನುಚ್ಛೇದ 166. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 165. ಅನುಚ್ಛೇದ 165 ರಾಜ್ಯದ ಮಹಾಧಿವಕ್ತರ ಹುದ್ದೆಯನ್ನು ಸೃಷ್ಟಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದುಪಡಿಸುವಿಕೆಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಆಯ್ಕೆಗಳು ಇಲ್ಲಿವೆ. ಅನುಚ್ಛೇದ 168, ಅನುಚ್ಛೇದ 169, ಅನುಚ್ಛೇದ 170, ಅನುಚ್ಛೇದ 171. ಸರಿಯಾದ ಉತ್ತರ ಅನುಚ್ಛೇದ 169. ಅನುಚ್ಛೇದ 169 ವಿಧಾನ ಪರಿಷತ್ತನ್ನು ರಚಿಸುವ ಅಥವಾ ರದ್ದುಪಡಿಸುವ ವಿಶೇಷ ವಿಧಾನವನ್ನು ನಿಗದಿಪಡಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ರಾಜ್ಯ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ವಿಧಾನ ಪರಿಷತ್ತಿಗೆ, ವಿಧಾನಸಭೆಗೆ, ರಾಜ್ಯಪಾಲರಿಗೆ, ಹೈಕೋರ್ಟ್ಗೆ. ಸರಿಯಾದ ಉತ್ತರ ವಿಧಾನಸಭೆಗೆ.
ಅನುಚ್ಛೇದ 164(2) ಮಂತ್ರಿಮಂಡಲವನ್ನು ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿಸುತ್ತದೆ. ವಿಧಾನಸಭಾಧ್ಯಕ್ಷರನ್ನು ವಜಾಗೊಳಿಸಲು ಯಾವ ಬಹುಮತ ಅಗತ್ಯ? ಹಾಜರಿರುವ ಸದಸ್ಯರ ಸರಳ ಬಹುಮತ. ವಿಧಾನಸಭೆಯ ಆ ಸಮಯದ ಎಲ್ಲ ಸದಸ್ಯರ ಬಹುಮತ. ಒಟ್ಟು ಸದಸ್ಯರ 2/3 ಭಾಗ. ರಾಜ್ಯಪಾಲರ ಅನುಮೋದನೆ. ವಿಧಾನಸಭೆಯ ಆ ಸಮಯದ ಎಲ್ಲ ಸದಸ್ಯರ ಬಹುಮತ. ಅನುಚ್ಛೇದ 179 ಆಗಸ್ಟ್ ಸಮಯದ ಎಲ್ಲ ಸದಸ್ಯರ ಬಹುಮತವನ್ನು ಅಗತ್ಯಪಡಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ರಾಜ್ಯಪಾಲರಿಗೆ ಸಾಮಾನ್ಯವಾಗಿ ಯಾರು ಪ್ರಮಾಣವಚನ ಬೋಧಿಸುತ್ತಾರೆ? ಆಯ್ಕೆಗಳು: ಮುಖ್ಯಮಂತ್ರಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ, ವಿಧಾನಸಭಾಧ್ಯಕ್ಷರು. ಸರಿಯಾದ ಉತ್ತರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಅನುಚ್ಛೇದ 159ರ ಪ್ರಕಾರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರ ಗೈರುಹಾಜರಿಯಲ್ಲಿ ಲಭ್ಯವಿರುವ ಹಿರಿಯತಮ ನ್ಯಾಯಮೂರ್ತಿ ಪ್ರಮಾಣವಚನ ಬೋಧಿಸುತ್ತಾರೆ. ರಾಜ್ಯಪಾಲರು ಯಾವಾಗ ಅಧ್ಯಾದೇಶ ಹೊರಡಿಸಬಹುದು? ವಿಧಾನಸಭೆ ಅಧಿವೇಶನದಲ್ಲಿರುವಾಗ, ವಿಧಾನಸಭೆ ಅಧಿವೇಶನದಲ್ಲಿಲ್ಲದಾಗ ಅಥವಾ ದ್ವಿಸದನೀಯ ರಾಜ್ಯದಲ್ಲಿ 2 ಸದನಗಳು ಅಧಿವೇಶನದಲ್ಲಿಲ್ಲದಾಗ, ವಿಧಾನ ಪರಿಷತ್ತು ಮಾತ್ರ ಅಧಿವೇಶನದಲ್ಲಿರುವಾಗ, ಹೈಕೋರ್ಟ್ ಅನುಮೋದಿಸಿದಾಗ. ವಿಧಾನಸಭೆ ಅಧಿವೇಶನದಲ್ಲಿಲ್ಲದಾಗ ಅಥವಾ ದ್ವಿಸದನೀಯ ರಾಜ್ಯದಲ್ಲಿ 2 ಸದನಗಳು ಅಧಿವೇಶನದಲ್ಲಿಲ್ಲದಾಗ, ವಿಧಾನಸಭೆ ಅಧಿವೇಶನದಲ್ಲಿರುವಾಗ ಅಥವಾ ದ್ವಿಸದನೀಯ ರಾಜ್ಯದಲ್ಲಿ 2 ಸದನಗಳು ಅಧಿವೇಶನದಲ್ಲಿರುವಾಗ ಹೊರತುಪಡಿಸಿ ಅನುಚ್ಛೇದ 213 ಅನ್ವಯಿಸುತ್ತದೆ. ರಾಜ್ಯ ವಿಧಾನಮಂಡಲವನ್ನು ಯಾರು ಕರೆಯುತ್ತಾರೆ ಮತ್ತು ಅಧಿವೇಶನವನ್ನು ಅಂತ್ಯಗೊಳಿಸುತ್ತಾರೆ? ಮುಖ್ಯಮಂತ್ರಿ, ರಾಜ್ಯಪಾಲರು, ವಿಧಾನಸಭಾಧ್ಯಕ್ಷರು, ರಾಷ್ಟ್ರಪತಿ. ರಾಜ್ಯಪಾಲರು. ಅನುಚ್ಛೇದ 174 ಸದನಗಳನ್ನು ಕರೆಯುವ ಮತ್ತು ಅಧಿವೇಶನವನ್ನು ಅಂತ್ಯಗೊಳಿಸುವ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡುತ್ತದೆ. ರಾಜ್ಯ ಬಜೆಟ್ನ ಸಾಂವಿಧಾನಿಕ ಹೆಸರು ಯಾವುದು? ರಾಜ್ಯ ಹಣಕಾಸು ವರದಿ, ವಾರ್ಷಿಕ ಹಣಕಾಸು ವಿವರ, ವಿನಿಯೋಗ ಲೆಕ್ಕ, ಆದಾಯ ವಿವರ. ವಾರ್ಷಿಕ ಹಣಕಾಸು ವಿವರ. ಅನುಚ್ಛೇದ 202 ವಾರ್ಷಿಕ ಹಣಕಾಸು ವಿವರ ಎಂಬ ಪದವನ್ನು ಬಳಸುತ್ತದೆ. ವಿಧಾನಸಭಾ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ನೇರ ಚುನಾವಣೆಯಿಂದ, ರಾಜ್ಯಪಾಲರಿಂದ, ಸ್ಥಳೀಯ ಪ್ರಾಧಿಕಾರಗಳಿಂದ, ವಿಧಾನ ಪರಿಷತ್ತಿನಿಂದ. ನೇರ ಚುನಾವಣೆಯಿಂದ. ಅನುಚ್ಛೇದ 170 ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ನೇರ ಚುನಾವಣೆಯನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ: ರಾಜ್ಯದ ಅನುದಾನ ಬೇಡಿಕೆಗಳ ಮೇಲೆ ಯಾವ ಸದನ ಮತ ಚಲಾಯಿಸುತ್ತದೆ? ನಿಮ್ಮ ಆಯ್ಕೆಗಳು: ವಿಧಾನ ಪರಿಷತ್ತು, ವಿಧಾನಸಭೆ, 2 ಸದನಗಳು ಜಂಟಿಯಾಗಿ, ಸಂಸತ್ತು. ಸರಿಯಾದ ಉತ್ತರ ವಿಧಾನಸಭೆ. ಅನುಚ್ಛೇದ 203 ಅನುದಾನ ಬೇಡಿಕೆಗಳ ಮೇಲಿನ ಮತದಾನವನ್ನು ವಿಧಾನಸಭೆಗೆ ನೀಡುತ್ತದೆ. ಅನುಚ್ಛೇದ 169ರ ಅಡಿಯಲ್ಲಿ ರಾಜ್ಯ ವಿಧಾನಸಭೆಯ ನಿರ್ಣಯಕ್ಕೆ ಯಾವ ಬಹುಮತ ಅಗತ್ಯ? ಸರಳ ಬಹುಮತ ಮಾತ್ರ. ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸಿದವರ 2/3 ಭಾಗ. ಸರ್ವಾನುಮತ. ಅರ್ಧ ರಾಜ್ಯಗಳ ಅನುಮೋದನೆ. ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸಿದವರ 2/3 ಭಾಗ. ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸಿದವರ 2/3 ಭಾಗದ ಬಹುಮತ 2 ಅಗತ್ಯ. ಈಗ ಮುಂದಿನ ಪ್ರಶ್ನೆ: ರಾಜ್ಯ ಸದನದ ಸಾಮಾನ್ಯ ಪ್ರಶ್ನೆಗಳನ್ನು ಹೇಗೆ ತೀರ್ಮಾನಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಒಟ್ಟು ಸದಸ್ಯರ ಬಹುಮತದಿಂದ, ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ ಬಹುಮತದಿಂದ, ಹಾಜರಿದ್ದು ಮತ ಚಲಾಯಿಸಿದವರ 2/3 ಭಾಗದಿಂದ, ರಾಜ್ಯಪಾಲರಿಂದ. ಸರಿಯಾದ ಉತ್ತರ ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ ಬಹುಮತದಿಂದ. ಸಂವಿಧಾನ ಬೇರೆ ರೀತಿಯಲ್ಲಿ ಹೇಳದಿದ್ದರೆ ಅನುಚ್ಛೇದ 189 ಹಾಜರಿದ್ದು ಮತ ಚಲಾಯಿಸಿದವರ ಬಹುಮತವನ್ನು ಅನ್ವಯಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ರಾಜ್ಯಪಾಲರು ಯಾರ ಸಂತೋಷಪರ್ಯಂತ ಹುದ್ದೆಯಲ್ಲಿ ಇರುತ್ತಾರೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮುಖ್ಯಮಂತ್ರಿ, ರಾಷ್ಟ್ರಪತಿ, ರಾಜ್ಯ ವಿಧಾನಮಂಡಲ, ಸುಪ್ರೀಂ ಕೋರ್ಟ್. ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 156 ರಾಜ್ಯಪಾಲರ ಅವಧಿಯನ್ನು ರಾಷ್ಟ್ರಪತಿಯ ಸಂತೋಷಪರ್ಯಂತಕ್ಕೆ ಒಳಪಡಿಸುತ್ತದೆ. ರಾಜ್ಯಪಾಲರು ಧನ ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹಿಂತಿರುಗಿಸಬಹುದೇ? ಹೌದು, ಇಲ್ಲ. ರಾಷ್ಟ್ರಪತಿಯ ಅನುಮತಿಯೊಂದಿಗೆ ಮಾತ್ರ. ಏಕಸದನೀಯ ರಾಜ್ಯದಲ್ಲಿ ಮಾತ್ರ. ಇಲ್ಲ.
ಅನುಚ್ಛೇದ 200ರ ಮೊದಲ ಉಪಬಂಧವು ಧನ ಮಸೂದೆಯಲ್ಲದ ಮಸೂದೆಯನ್ನು ಮಾತ್ರ ಹಿಂತಿರುಗಿಸಲು ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಸಾಮಾನ್ಯ ನಿಯಮದ ಪ್ರಕಾರ ವಿಧಾನಸಭೆಯ ಸದಸ್ಯ ಸಂಖ್ಯೆ ಎಷ್ಟರ ನಡುವೆ ಇರಬೇಕು? ಉತ್ತರದ ಆಯ್ಕೆಗಳು 20 ರಿಂದ 200, 40 ರಿಂದ 400, 60 ರಿಂದ 500, 100 ರಿಂದ 600. ಸರಿಯಾದ ಉತ್ತರ 60 ರಿಂದ 500. ವಿಶೇಷ ನಿಬಂಧನೆಗಳಿಗೆ ಒಳಪಟ್ಟಂತೆ ಅನುಚ್ಛೇದ 170 ಕನಿಷ್ಠ 60 ಮತ್ತು ಗರಿಷ್ಠ 500 ಸದಸ್ಯರನ್ನು ನಿಗದಿಪಡಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಧನ ಮಸೂದೆಯ ಕುರಿತು ವಿಧಾನ ಪರಿಷತ್ತು ಏನು ಮಾಡಬಹುದು? ಆಯ್ಕೆಗಳು: ಶಾಶ್ವತವಾಗಿ ತಿರಸ್ಕರಿಸಬಹುದು, ತಿದ್ದುಪಡಿಗಳನ್ನು ಶಿಫಾರಸು ಮಾಡಬಹುದು, ಅಂತಿಮವಾಗಿ ತಿದ್ದುಪಡಿ ಮಾಡಬಹುದು, ಸಂಸತ್ತಿಗೆ ಕಳುಹಿಸಬಹುದು. ಸರಿಯಾದ ಉತ್ತರ ತಿದ್ದುಪಡಿಗಳನ್ನು ಶಿಫಾರಸು ಮಾಡಬಹುದು. ವಿಧಾನ ಪರಿಷತ್ತು ಬದಲಾವಣೆಗಳನ್ನು ಶಿಫಾರಸು ಮಾಡಬಹುದು. ವಿಧಾನಸಭೆ ಅವುಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ವಿಧಾನ ಪರಿಷತ್ತಿನ ಸಾಂವಿಧಾನಿಕ ಕನಿಷ್ಠ ಸದಸ್ಯ ಸಂಖ್ಯೆ ಎಷ್ಟು? 20, 30, 40, 50. 40. ಅನುಚ್ಛೇದ 171ರ ಪ್ರಕಾರ ವಿಧಾನ ಪರಿಷತ್ತಿನಲ್ಲಿ 40ಕ್ಕಿಂತ ಕಡಿಮೆ ಸದಸ್ಯರು ಇರಬಾರದು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹಿಂತಿರುಗಿಸಿದ ಧನ ಮಸೂದೆಯಲ್ಲದ ಮಸೂದೆಯನ್ನು ಮತ್ತೆ ಅಂಗೀಕರಿಸಿದರೆ ರಾಜ್ಯಪಾಲರು. ಉತ್ತರದ ಆಯ್ಕೆಗಳು: ಮತ್ತೊಮ್ಮೆ ಒಪ್ಪಿಗೆಯನ್ನು ತಡೆಹಿಡಿಯಬಹುದು, ಒಪ್ಪಿಗೆಯನ್ನು ತಡೆಹಿಡಿಯಬಾರದು, ವಿಧಾನಸಭೆಯನ್ನು ವಿಸರ್ಜಿಸಬೇಕು, ಜಂಟಿ ಅಧಿವೇಶನ ಕರೆಯಬೇಕು. ಸರಿಯಾದ ಉತ್ತರ ಒಪ್ಪಿಗೆಯನ್ನು ತಡೆಹಿಡಿಯಬಾರದು. ಮರುಪರಿಶೀಲನೆ ಮತ್ತು ಮರುಅಂಗೀಕಾರದ ನಂತರ ಒಪ್ಪಿಗೆಯನ್ನು ತಡೆಹಿಡಿಯುವುದನ್ನು ಅನುಚ್ಛೇದ 200 ನಿಷೇಧಿಸುತ್ತದೆ. ರಾಜ್ಯದ ಮಹಾಧಿವಕ್ತರು ಯಾವ ಹುದ್ದೆಗೆ ನೇಮಕವಾಗುವ ಅರ್ಹತೆ ಹೊಂದಿರಬೇಕು? ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಹೈಕೋರ್ಟ್ ನ್ಯಾಯಮೂರ್ತಿ, ಜಿಲ್ಲಾ ನ್ಯಾಯಾಧೀಶ, ಸಂಸದ. ಹೈಕೋರ್ಟ್ ನ್ಯಾಯಮೂರ್ತಿ. ಅನುಚ್ಛೇದ 165 ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾಗಲು ಅಗತ್ಯವಾದ ಅರ್ಹತೆಯನ್ನು ಕೇಳುತ್ತದೆ. ಅನುಚ್ಛೇದ 200ರ ಅಡಿಯಲ್ಲಿ ರಾಜ್ಯಪಾಲರು ಒಪ್ಪಿಗೆ ನೀಡಬಹುದು, ಒಪ್ಪಿಗೆಯನ್ನು ತಡೆಹಿಡಿಯಬಹುದು ಅಥವಾ ಸಂಸತ್ತನ್ನು ವಿಸರ್ಜಿಸಬಹುದು. ಮಸೂದೆಯನ್ನು ರಾಷ್ಟ್ರಪತಿಯ ಪರಿಗಣನೆಗೆ ಕಾಯ್ದಿರಿಸಬಹುದು. ಮಸೂದೆಯನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಬಹುದು. ಅದನ್ನು ಅಧ್ಯಾದೇಶವನ್ನಾಗಿ ಪರಿವರ್ತಿಸಬಹುದು. ಮಸೂದೆಯನ್ನು ರಾಷ್ಟ್ರಪತಿಯ ಪರಿಗಣನೆಗೆ ಕಾಯ್ದಿರಿಸಬಹುದು. ಮಸೂದೆಯನ್ನು ರಾಷ್ಟ್ರಪತಿಗಾಗಿ ಕಾಯ್ದಿರಿಸುವುದು ರಾಜ್ಯಪಾಲರ ಸಾಂವಿಧಾನಿಕ ಆಯ್ಕೆಗಳಲ್ಲಿ ಒಂದಾಗಿದೆ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವು ಸಾಮಾನ್ಯವಾಗಿ ಯಾವ ವಿಷಯಗಳಿಗೆ ವ್ಯಾಪಿಸುತ್ತದೆ? ಸಂಸತ್ತು ಮಾತ್ರ ಕಾನೂನು ಮಾಡಬಹುದಾದ ವಿಷಯಗಳಿಗೆ. ರಾಜ್ಯ ವಿಧಾನಮಂಡಲ ಕಾನೂನು ಮಾಡಬಹುದಾದ ವಿಷಯಗಳಿಗೆ. ಸ್ಥಳೀಯ ಸಂಸ್ಥೆಗಳು ಮಾತ್ರ ಕಾನೂನು ಮಾಡಬಹುದಾದ ವಿಷಯಗಳಿಗೆ. ನ್ಯಾಯಾಲಯಗಳು ನಿರ್ದೇಶನ ನೀಡುವ ವಿಷಯಗಳಿಗೆ. ರಾಜ್ಯ ವಿಧಾನಮಂಡಲ ಕಾನೂನು ಮಾಡಬಹುದಾದ ವಿಷಯಗಳಿಗೆ. ಅನುಚ್ಛೇದ 162 ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಸಾಮಾನ್ಯವಾಗಿ ರಾಜ್ಯ ವಿಧಾನಮಂಡಲದ ಶಾಸನಾಧಿಕಾರದೊಂದಿಗೆ ಸಂಪರ್ಕಿಸುತ್ತದೆ. ವಿಧಾನಸಭೆ ವಿಸರ್ಜನೆಯಾಗುವಾಗ ಅದರಲ್ಲಿ ಬಾಕಿಯಿರುವ ಮಸೂದೆ ಸಾಮಾನ್ಯವಾಗಿ ಲೋಪವಾಗುವುದಿಲ್ಲ, ಲೋಪವಾಗುತ್ತದೆ. ವಿಧಾನ ಪರಿಷತ್ತಿಗೆ ಸಾಗುತ್ತದೆ, ಅಧ್ಯಾದೇಶವಾಗುತ್ತದೆ. ಲೋಪವಾಗುತ್ತದೆ. ವಿಧಾನಸಭೆಯಲ್ಲಿ ಬಾಕಿಯಿರುವ ಮಸೂದೆ ವಿಸರ್ಜನೆಯಾದಾಗ ಲೋಪವಾಗುತ್ತದೆ ಎಂದು ಅನುಚ್ಛೇದ 196 ಹೇಳುತ್ತದೆ. ಮುಂದಿನ ಪ್ರಶ್ನೆ. ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯ ಸಂಖ್ಯೆ ಸಾಮಾನ್ಯವಾಗಿ ವಿಧಾನಸಭೆಯ ಒಟ್ಟು ಸದಸ್ಯ ಸಂಖ್ಯೆಯ ಎಷ್ಟು ಭಾಗವನ್ನು ಮೀರಬಾರದು? ಆಯ್ಕೆಗಳು: 4ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ, 3ರಲ್ಲಿ 2 ಭಾಗ. ಸರಿಯಾದ ಉತ್ತರ 3ರಲ್ಲಿ 1 ಭಾಗ. ಅನುಚ್ಛೇದ 171 ವಿಧಾನ ಪರಿಷತ್ತಿನ ಗರಿಷ್ಠ ಮಿತಿಯನ್ನು ವಿಧಾನಸಭೆಯ ಒಟ್ಟು ಸದಸ್ಯ ಸಂಖ್ಯೆಯ 3ರಲ್ಲಿ 1 ಭಾಗಕ್ಕೆ ನಿಗದಿಪಡಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 192ರ ಅಡಿಯಲ್ಲಿ ಚುನಾವಣೆಯ ನಂತರದ ಸಾಮಾನ್ಯ ಅನರ್ಹತಾ ಪ್ರಶ್ನೆಯನ್ನು ಯಾರು ತೀರ್ಮಾನಿಸುತ್ತಾರೆ? ಆಯ್ಕೆಗಳು: ವಿಧಾನಸಭಾಧ್ಯಕ್ಷರು, ಚುನಾವಣಾ ಆಯೋಗದ ಅಭಿಪ್ರಾಯದಂತೆ ಕಾರ್ಯನಿರ್ವಹಿಸುವ ರಾಜ್ಯಪಾಲರು, ಹೈಕೋರ್ಟ್, ಮುಖ್ಯಮಂತ್ರಿ. ಸರಿಯಾದ ಉತ್ತರ ಚುನಾವಣಾ ಆಯೋಗದ ಅಭಿಪ್ರಾಯದಂತೆ ಕಾರ್ಯನಿರ್ವಹಿಸುವ ರಾಜ್ಯಪಾಲರು. ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಪಡೆದು ಅದರಂತೆ ರಾಜ್ಯಪಾಲರು ತೀರ್ಮಾನಿಸುತ್ತಾರೆ.
ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಿಸಬಹುದೇ? ಇಲ್ಲ. ಹೌದು. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. 6 ತಿಂಗಳಿಗೆ ಮಾತ್ರ. ಹೌದು. ಅನುಚ್ಛೇದ 153ರ ಉಪಬಂಧವು ಒಬ್ಬ ವ್ಯಕ್ತಿ 2 ಅಥವಾ ಹೆಚ್ಚು ರಾಜ್ಯಗಳ ರಾಜ್ಯಪಾಲರಾಗಲು ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ವಿಧಾನಮಂಡಲದ ಸದಸ್ಯರಲ್ಲದ ವ್ಯಕ್ತಿ ರಾಜ್ಯ ಸಚಿವರಾಗಿ ಗರಿಷ್ಠ ಎಷ್ಟು ಕಾಲ ಮುಂದುವರಿಯಬಹುದು? ಆಯ್ಕೆಗಳು ಇಲ್ಲಿವೆ. 3 ತಿಂಗಳು, ಸತತ 6 ತಿಂಗಳು, 1 ವರ್ಷ. ವಿಧಾನಸಭೆಯ ಪೂರ್ಣ ಅವಧಿ. ಮತ್ತು ಸರಿಯಾದ ಉತ್ತರ ಸತತ 6 ತಿಂಗಳು. ಅನುಚ್ಛೇದ 164(4) ವಿಧಾನಮಂಡಲದ ಸದಸ್ಯತ್ವವಿಲ್ಲದೆ ಸತತ 6 ತಿಂಗಳವರೆಗೆ ಸಚಿವರಾಗಿರಲು ಅವಕಾಶ ನೀಡುತ್ತದೆ. ವಿಧಾನಸಭಾಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ರಾಜ್ಯಪಾಲರಿಗೆ, ವಿಧಾನಸಭೆಯ ಉಪಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗೆ, ವಿಧಾನ ಪರಿಷತ್ ಸಭಾಪತಿಗೆ, ವಿಧಾನಸಭೆಯ ಉಪಾಧ್ಯಕ್ಷರಿಗೆ. ಅನುಚ್ಛೇದ 179ರ ಪ್ರಕಾರ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಉಪಾಧ್ಯಕ್ಷರಿಗೆ ಸಲ್ಲಿಸುತ್ತಾರೆ. ಒಂದು ರಾಜ್ಯದಲ್ಲಿ ಸಚಿವರ ಸಾಂವಿಧಾನಿಕ ಕನಿಷ್ಠ ಸಂಖ್ಯೆ ಎಷ್ಟು? 8, 10, 12, 15. 12. ಮುಖ್ಯಮಂತ್ರಿ ಸೇರಿದಂತೆ ಕನಿಷ್ಠ 12 ಸಚಿವರು ಇರಬೇಕು ಎಂದು ಅನುಚ್ಛೇದ 164(1)(a) ರ ಉಪಬಂಧ ಹೇಳುತ್ತದೆ. ರಾಜ್ಯ ಶಾಸನಾತ್ಮಕ ಅಡೆತಡೆಯನ್ನು ಪರಿಹರಿಸಲು ಜಂಟಿ ಅಧಿವೇಶನದ ವ್ಯವಸ್ಥೆಯಿದೆಯೇ? ಹೌದು. ಇಲ್ಲ. ಹಣಕಾಸು ಮಸೂದೆಗಳಿಗೆ ಮಾತ್ರ. ರಾಜ್ಯಪಾಲರು ಆದೇಶಿಸಿದರೆ ಮಾತ್ರ. ಇಲ್ಲ. ಅನುಚ್ಛೇದ 108ರ ಅಡಿಯಲ್ಲಿ ಸಂಸತ್ತಿಗೆ ಇರುವಂತ ಜಂಟಿ ಅಧಿವೇಶನದ ವ್ಯವಸ್ಥೆ ರಾಜ್ಯ ಶಾಸನ ಪ್ರಕ್ರಿಯೆಯಲ್ಲಿ ಇಲ್ಲ. ಈಗ ಮುಂದಿನ ಪ್ರಶ್ನೆ. ವಿಧಾನಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಯ್ಕೆಗಳು ಇಲ್ಲಿವೆ. ರಾಜ್ಯಪಾಲರು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ. ಉತ್ತರ ವಿಧಾನಸಭೆ. ಅನುಚ್ಛೇದ 178ರ ಪ್ರಕಾರ ವಿಧಾನಸಭೆ ತನ್ನ ಸದಸ್ಯರೊಳಗಿಂದ ಇಬ್ಬರನ್ನು ಆಯ್ಕೆ ಮಾಡಬೇಕು. ಪ್ರಶ್ನೆ ಸಂಖ್ಯೆ 53. ವಿಧಾನಸಭೆ 2 ಬಾರಿ ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನು ವಿಧಾನ ಪರಿಷತ್ತು ತಿರಸ್ಕರಿಸಿದರೆ ಅದು ನಿಮ್ಮ ಆಯ್ಕೆಗಳು. ಶಾಶ್ವತವಾಗಿ ಲೋಪವಾಗುತ್ತದೆ. ವಿಧಾನಸಭೆ 2ನೇ ಬಾರಿ ಅಂಗೀಕರಿಸಿದ ರೂಪದಲ್ಲೇ ಅಂಗೀಕೃತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಜಂಟಿ ಅಧಿವೇಶನಕ್ಕೆ ಕಳುಹಿಸಲಾಗುತ್ತದೆ. ಧನ ಮಸೂದೆಯಾಗಿ ಪರಿವರ್ತಿಸಲಾಗುತ್ತದೆ. ಸರಿಯಾದ ಉತ್ತರ ವಿಧಾನಸಭೆ 2ನೇ ಬಾರಿ ಅಂಗೀಕರಿಸಿದ ರೂಪದಲ್ಲೇ ಅಂಗೀಕೃತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಅನುಚ್ಛೇದ 197 ಅಂತಿಮವಾಗಿ ವಿಧಾನಸಭೆಗೆ ಪ್ರಾಬಲ್ಯ ನೀಡುತ್ತದೆ. ಮುಂದಿನ ಪ್ರಶ್ನೆ. ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಉತ್ತರದ ಆಯ್ಕೆಗಳು. ರಾಜ್ಯಪಾಲರು, ವಿಧಾನ ಪರಿಷತ್ತು, ವಿಧಾನಸಭೆ, ಸಂಸತ್ತು. ಸರಿಯಾದ ಉತ್ತರ ವಿಧಾನ ಪರಿಷತ್ತು. ಅನುಚ್ಛೇದ 182ರ ಪ್ರಕಾರ ವಿಧಾನ ಪರಿಷತ್ತು ತನ್ನ ಸದಸ್ಯರೊಳಗಿಂದ ಇಬ್ಬರನ್ನು ಆಯ್ಕೆ ಮಾಡಬೇಕು. ರಾಜ್ಯದ ಸಂಚಿತ ನಿಧಿಯಿಂದ ಹಣ ತೆಗೆಯಲು ಅಧಿಕಾರ ನೀಡುವ ಮಸೂದೆ ಯಾವುದು? ಹಣಕಾಸು ಮಸೂದೆ, ವಿನಿಯೋಗ ಮಸೂದೆ, ಸಾಮಾನ್ಯ ಮಸೂದೆ, ಪರಿಷತ್ ನಿರ್ಣಯ. ವಿನಿಯೋಗ ಮಸೂದೆ. ಅನುಚ್ಛೇದ 204 ವಿನಿಯೋಗ ಮಸೂದೆಯನ್ನು ಅಗತ್ಯಪಡಿಸುತ್ತದೆ. ರಾಜ್ಯಪಾಲರ ಕ್ಷಮಾದಾನಾಧಿಕಾರವು ಯಾವ ವ್ಯಾಪ್ತಿಯ ವಿಷಯಗಳಿಗೆ ಸಂಬಂಧಿಸಿದ ಅಪರಾಧಗಳಿಗೆ ಅನ್ವಯಿಸುತ್ತದೆ? ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರ ಮಾತ್ರ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ. ಸೈನಿಕ ಕಾನೂನು ಮಾತ್ರ. ಅಂತಾರಾಷ್ಟ್ರೀಯ ಕಾನೂನು ಮಾತ್ರ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ. ಅನುಚ್ಛೇದ 161 ಈ ಅಧಿಕಾರವನ್ನು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಯ ವಿಷಯಗಳಿಗೆ ಸಂಬಂಧಿಸಿದ ಕಾನೂನುಗಳೊಂದಿಗೆ ಸಂಪರ್ಕಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಸಂಬಂಧಿತ ರಾಜ್ಯದ ನಿವಾಸಿಯಾಗಿರುವುದು ರಾಜ್ಯಪಾಲರ ಸಾಂವಿಧಾನಿಕ ಅರ್ಹತೆಯೇ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೌದು. ಇಲ್ಲ. ದ್ವಿಸದನೀಯ ರಾಜ್ಯದಲ್ಲಿ ಮಾತ್ರ. 2ನೇ ಅವಧಿಗೆ ಮಾತ್ರ. ಸರಿಯಾದ ಉತ್ತರ ಇಲ್ಲ. ಅನುಚ್ಛೇದ 157 ನಾಗರಿಕತ್ವ ಮತ್ತು ವಯಸ್ಸನ್ನು ಕೇಳುತ್ತದೆ. ಸಂಬಂಧಿತ ರಾಜ್ಯದ ನಿವಾಸಿಯಾಗಿರಬೇಕೆಂದು ಹೇಳುವುದಿಲ್ಲ. ಪ್ರಶ್ನೆ ಸಂಖ್ಯೆ 58. ವಿಧಾನ ಪರಿಷತ್ತಿನ ಸುಮಾರು ಎಷ್ಟು ಭಾಗದ ಸದಸ್ಯರು ಪ್ರತಿ 2ನೇ ವರ್ಷ ನಿವೃತ್ತರಾಗುತ್ತಾರೆ? ನಿಮ್ಮ ಆಯ್ಕೆಗಳು.
4ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ, 3ರಲ್ಲಿ 2 ಭಾಗ. ಸರಿಯಾದ ಉತ್ತರ 3ರಲ್ಲಿ 1 ಭಾಗ. ಅನುಚ್ಛೇದ 172 ಪ್ರತಿ 2ನೇ ವರ್ಷ ಸುಮಾರು 3ರಲ್ಲಿ 1 ಭಾಗ ಸದಸ್ಯರ ನಿವೃತ್ತಿಯನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 169ರ ಅಡಿಯ ಕಾನೂನನ್ನು ಅನುಚ್ಛೇದ 368ರ ಉದ್ದೇಶಕ್ಕಾಗಿ ಹೇಗೆ ಪರಿಗಣಿಸಲಾಗುತ್ತದೆ? ಆಯ್ಕೆಗಳು. ಔಪಚಾರಿಕ ಸಂವಿಧಾನ ತಿದ್ದುಪಡಿಯಾಗಿ, ಸಂವಿಧಾನ ತಿದ್ದುಪಡಿಯಲ್ಲವೆಂದು, ಅಧ್ಯಾದೇಶವಾಗಿ, ನ್ಯಾಯಾಂಗ ಆದೇಶವಾಗಿ. ಉತ್ತರ ಸಂವಿಧಾನ ತಿದ್ದುಪಡಿಯಲ್ಲವೆಂದು. ಅನುಚ್ಛೇದ 169(3) ಅಂತಹ ಕಾನೂನನ್ನು ಅನುಚ್ಛೇದ 368ರ ವ್ಯಾಪ್ತಿಯಿಂದ ಸ್ಪಷ್ಟವಾಗಿ ಹೊರಗಿಡುತ್ತದೆ. ಪ್ರಶ್ನೆ ಸಂಖ್ಯೆ 60. ಧನ ಮಸೂದೆಯನ್ನು ಹಿಂತಿರುಗಿಸಲು ವಿಧಾನ ಪರಿಷತ್ತಿಗೆ ಎಷ್ಟು ದಿನಗಳ ಕಾಲಾವಕಾಶವಿದೆ? ಉತ್ತರದ ಆಯ್ಕೆಗಳು. 7 ದಿನಗಳು, 14 ದಿನಗಳು, 30 ದಿನಗಳು, 3 ತಿಂಗಳು. ಮತ್ತು ಸರಿಯಾದ ಉತ್ತರ 14 ದಿನಗಳು. ಅನುಚ್ಛೇದ 198 ವಿಧಾನ ಪರಿಷತ್ತಿಗೆ 14 ದಿನಗಳ ಕಾಲಾವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯ ವಿಧಾನ ಪರಿಷತ್ತನ್ನು ರಚಿಸುವ ಅಥವಾ ರದ್ದುಪಡಿಸುವ ಕಾನೂನನ್ನು ಅಂತಿಮವಾಗಿ ಯಾರು ಜಾರಿಗೊಳಿಸುತ್ತಾರೆ? ಉತ್ತರದ ಆಯ್ಕೆಗಳು. ರಾಜ್ಯಪಾಲರು, ಸಂಸತ್ತು, ರಾಜ್ಯ ವಿಧಾನಸಭೆ ಮಾತ್ರ, ರಾಷ್ಟ್ರಪತಿ ಆದೇಶದ ಮೂಲಕ. ಉತ್ತರ ಸಂಸತ್ತು. ರಾಜ್ಯ ವಿಧಾನಸಭೆ ಅಗತ್ಯ ನಿರ್ಣಯ ಅಂಗೀಕರಿಸಿದ ನಂತರ ಸಂಸತ್ತು ಆ ಕಾನೂನನ್ನು ಜಾರಿಗೊಳಿಸಬಹುದು. ಈಗ ಮುಂದಿನ ಪ್ರಶ್ನೆ. ಇತರ ರಾಜ್ಯ ಸಚಿವರನ್ನು ರಾಜ್ಯಪಾಲರು ಯಾರ ಸಲಹೆಯ ಮೇರೆಗೆ ನೇಮಿಸುತ್ತಾರೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ರಾಷ್ಟ್ರಪತಿ, ಮುಖ್ಯಮಂತ್ರಿ, ರಾಜ್ಯದ ಮಹಾಧಿವಕ್ತರು, ವಿಧಾನಸಭಾಧ್ಯಕ್ಷರು. ಉತ್ತರ ಮುಖ್ಯಮಂತ್ರಿ. ಅನುಚ್ಛೇದ 164ರ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಇತರ ಸಚಿವರನ್ನು ನೇಮಿಸುತ್ತಾರೆ. ವಿಧಾನ ಪರಿಷತ್ತಿನ ಸುಮಾರು ಎಷ್ಟು ಭಾಗದ ಸದಸ್ಯರನ್ನು ಸ್ಥಳೀಯ ಪ್ರಾಧಿಕಾರಗಳ ಮತದಾರರು ಆಯ್ಕೆ ಮಾಡುತ್ತಾರೆ? 12ರಲ್ಲಿ 1 ಭಾಗ, 6ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ, 3ರಲ್ಲಿ 1 ಭಾಗ. ಅನುಚ್ಛೇದ 171 ಸುಮಾರು 3ರಲ್ಲಿ 1 ಭಾಗದ ಸ್ಥಾನಗಳನ್ನು ಸ್ಥಳೀಯ ಪ್ರಾಧಿಕಾರಗಳ ಮತದಾರರಿಗೆ ನೀಡುತ್ತದೆ. ರಾಜ್ಯ ವಿಧಾನಮಂಡಲ ಬೇರೆ ರೀತಿಯಲ್ಲಿ ನಿಗದಿಪಡಿಸದಿದ್ದರೆ ಒಂದು ರಾಜ್ಯ ಸದನದ ಕೋರಂ ಎಷ್ಟು? 10 ಸದಸ್ಯರು ಮಾತ್ರ. 10ರಲ್ಲಿ 1 ಭಾಗ ಮಾತ್ರ. 10 ಸದಸ್ಯರು ಅಥವಾ ಒಟ್ಟು ಸದಸ್ಯರ 10ರಲ್ಲಿ 1 ಭಾಗ ಯಾವುದು ಹೆಚ್ಚು ಅದು. ಒಟ್ಟು ಸದಸ್ಯರ 3ರಲ್ಲಿ 1 ಭಾಗ. 10 ಸದಸ್ಯರು ಅಥವಾ ಒಟ್ಟು ಸದಸ್ಯರ 10ರಲ್ಲಿ 1 ಭಾಗ ಯಾವುದು ಹೆಚ್ಚು ಅದು. ಅನುಚ್ಛೇದ 189 ಕೋರಮನ್ನು 10 ಸದಸ್ಯರು ಅಥವಾ ಒಟ್ಟು ಸದಸ್ಯರ 10ರಲ್ಲಿ 1 ಭಾಗ ಯಾವುದು ಹೆಚ್ಚು ಅದಾಗಿ ನಿಗದಿಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 65. ಕಾಯ್ದಿರಿಸಲಾದ ಮಸೂದೆ ರಾಷ್ಟ್ರಪತಿಯ ಬಳಿಗೆ ಬಂದಾಗ ಅನುಚ್ಛೇದ 201ರ ಪ್ರಕಾರ ರಾಷ್ಟ್ರಪತಿ ಆಯ್ಕೆಗಳು. ಒಪ್ಪಿಗೆ ಮಾತ್ರ ನೀಡಬಹುದು, ಒಪ್ಪಿಗೆ ನೀಡಬಹುದು ಅಥವಾ ಒಪ್ಪಿಗೆಯನ್ನು ತಡೆಹಿಡಿಯಬಹುದು. ಪ್ರತಿಯೊಂದು ಧನ ಮಸೂದೆಯನ್ನು ಹಿಂತಿರುಗಿಸಬಹುದು. ಅದನ್ನು ಸ್ವಯಂಚಾಲಿತವಾಗಿ ಸಂಸತ್ತಿಗೆ ಕಳುಹಿಸಬಹುದು. ಉತ್ತರ ಒಪ್ಪಿಗೆ ನೀಡಬಹುದು ಅಥವಾ ಒಪ್ಪಿಗೆಯನ್ನು ತಡೆಹಿಡಿಯಬಹುದು. ಕಾಯ್ದಿರಿಸಲಾದ ಮಸೂದೆಗೆ ರಾಷ್ಟ್ರಪತಿ ಒಪ್ಪಿಗೆ ನೀಡಬಹುದು ಅಥವಾ ತಡೆಹಿಡಿಯಬಹುದು. ರಾಜ್ಯ ವಿಧಾನಮಂಡಲದ 2 ಅಧಿವೇಶನಗಳ ನಡುವಿನ ಗರಿಷ್ಠ ಸಾಂವಿಧಾನಿಕ ಅಂತರ ಎಷ್ಟು? 3 ತಿಂಗಳು, 4 ತಿಂಗಳು, 6 ತಿಂಗಳು, 1 ವರ್ಷ. 6 ತಿಂಗಳು. ಸಂಬಂಧಿತ ಕೂಟಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು ಎಂದು ಅನುಚ್ಛೇದ 174 ಹೇಳುತ್ತದೆ. ಮುಂದಿನ ಪ್ರಶ್ನೆ. ಬೇರೆಡೆ ವ್ಯವಸ್ಥೆ ಮಾಡದ ತುರ್ತು ಸಂದರ್ಭಗಳಲ್ಲಿ ರಾಜ್ಯಪಾಲರ ಕಾರ್ಯಗಳನ್ನು ನಿರ್ವಹಿಸಲು ಯಾರು ವ್ಯವಸ್ಥೆ ಮಾಡಬಹುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮುಖ್ಯಮಂತ್ರಿ, ರಾಷ್ಟ್ರಪತಿ, ರಾಜ್ಯ ವಿಧಾನಮಂಡಲ, ಹೈಕೋರ್ಟ್. ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 160 ಸೂಕ್ತ ವ್ಯವಸ್ಥೆ ಮಾಡಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸಚಿವರ ಒಟ್ಟು ಸಂಖ್ಯೆ ಸಾಮಾನ್ಯವಾಗಿ ವಿಧಾನಸಭೆಯ ಒಟ್ಟು ಸದಸ್ಯ ಸಂಖ್ಯೆಯ ಎಷ್ಟು ಶೇಕಡಾವನ್ನು ಮೀರಬಾರದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 10%, 15%, 20%,
25%. ಉತ್ತರ 15%. ಅನುಚ್ಛೇದ 164 1A 15% ಗರಿಷ್ಠ ಮಿತಿಯನ್ನು ವಿಧಿಸುತ್ತದೆ. ವಿಧಾನ ಪರಿಷತ್ತಿನಲ್ಲಿ ಮಾತ್ರ ಬಾಕಿಯಿದ್ದು ವಿಧಾನಸಭೆಯಿಂದ ಅಂಗೀಕರಿಸದ ಮಸೂದೆ ವಿಧಾನಸಭೆ ವಿಸರ್ಜನೆಯಾದಾಗ ಲೋಪವಾಗುತ್ತದೆ. ಲೋಪವಾಗುವುದಿಲ್ಲ. ರಾಷ್ಟ್ರಪತಿಯ ಒಪ್ಪಿಗೆ ಅಗತ್ಯ. ಧನ ಮಸೂದೆಯಾಗುತ್ತದೆ. ಲೋಪವಾಗುವುದಿಲ್ಲ. ಅನುಚ್ಛೇದ 196 ಇಂತಹ ಪರಿಷತ್ತಿನಲ್ಲಿ ಬಾಕಿಯಿರುವ ಮಸೂದೆಯನ್ನು ಉಳಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಜ್ಯ ಸರ್ಕಾರದ ಎಲ್ಲಾ ಕಾರ್ಯನಿರ್ವಾಹಕ ಕ್ರಮಗಳನ್ನು ಯಾರ ಹೆಸರಿನಲ್ಲಿ ವ್ಯಕ್ತಪಡಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಮುಖ್ಯಮಂತ್ರಿ, ರಾಜ್ಯಪಾಲರು, ವಿಧಾನಸಭೆ, ರಾಜ್ಯದ ಮಹಾಧಿವಕ್ತರು. ಸರಿಯಾದ ಉತ್ತರ ರಾಜ್ಯಪಾಲರು. ಅನುಚ್ಛೇದ 166 ರಾಜ್ಯದ ಕಾರ್ಯನಿರ್ವಾಹಕ ಕ್ರಮಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ವ್ಯಕ್ತಪಡಿಸಬೇಕೆಂದು ಹೇಳುತ್ತದೆ. ವಿಧಾನಸಭೆ ಮಸೂದೆಯನ್ನು 2ನೇ ಬಾರಿ ಅಂಗೀಕರಿಸಿದ ನಂತರ ವಿಧಾನ ಪರಿಷತ್ತು ಅದನ್ನು ಗರಿಷ್ಠ ಎಷ್ಟು ಕಾಲ ವಿಳಂಬಿಸಬಹುದು? 14 ದಿನಗಳು, 1 ತಿಂಗಳು, 3 ತಿಂಗಳು, 6 ತಿಂಗಳು. 1 ತಿಂಗಳು. 2ನೇ ಹಂತದಲ್ಲಿ ಸಾಂವಿಧಾನಿಕ ವಿಳಂಬದ ಮಿತಿ 1 ತಿಂಗಳು. ಮುಂದಿನ ಪ್ರಶ್ನೆ. ರಾಷ್ಟ್ರಪತಿ ಕಾಯ್ದಿರಿಸಲಾದ ಧನ ಮಸೂದೆಯಲ್ಲದ ಮಸೂದೆಯನ್ನು ಹಿಂತಿರುಗಿಸಲು ನಿರ್ದೇಶಿಸಿದರೆ ರಾಜ್ಯ ವಿಧಾನಮಂಡಲವು ಎಷ್ಟು ಅವಧಿಯೊಳಗೆ ಅದನ್ನು ಮರುಪರಿಶೀಲಿಸಬೇಕು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 14 ದಿನಗಳು, 3 ತಿಂಗಳು, 6 ತಿಂಗಳು, 1 ವರ್ಷ. ಉತ್ತರ 6 ತಿಂಗಳು. ಅನುಚ್ಛೇದ 201 6 ತಿಂಗಳ ಮರುಪರಿಶೀಲನಾ ಅವಧಿಯನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಸಾಮಾನ್ಯ ಮಸೂದೆಯ ಮೊದಲ ಅಂಗೀಕಾರದ ನಂತರ ವಿಧಾನ ಪರಿಷತ್ತು ಅದನ್ನು ಗರಿಷ್ಠ ಎಷ್ಟು ಕಾಲ ವಿಳಂಬಿಸಬಹುದು? ಆಯ್ಕೆಗಳು: 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ. ಮತ್ತು ಸರಿಯಾದ ಉತ್ತರ 3 ತಿಂಗಳು. ಮೊದಲ ಹಂತದಲ್ಲಿ 3 ತಿಂಗಳಿಗಿಂತ ಹೆಚ್ಚು ವಿಳಂಬವಾದ ನಂತರ ವಿಧಾನಸಭೆ ಮಸೂದೆಯನ್ನು ಮತ್ತೆ ಅಂಗೀಕರಿಸಬಹುದು ಎಂದು ಅನುಚ್ಛೇದ 197 ಹೇಳುತ್ತದೆ. ರಾಷ್ಟ್ರಪತಿಗೆ ಸ್ಪಷ್ಟವಾಗಿ ಲಭ್ಯವಿರುವ ಆದರೆ ಅನುಚ್ಛೇದ 161ರಲ್ಲಿ ರಾಜ್ಯಪಾಲರಿಗೆ ಸೇರಿಸದ ಕ್ಷಮಾದಾನ ಕ್ಷೇತ್ರ ಯಾವುದು? ಸೈನಿಕ ನ್ಯಾಯಾಲಯದ ಶಿಕ್ಷೆಗಳು, ರಾಜ್ಯ ಕಾನೂನುಗಳ ಅಪರಾಧಗಳು, ಶಿಕ್ಷೆಯ ಅವಧಿ ಕಡಿತ, ಶಿಕ್ಷೆಯ ಪರಿವರ್ತನೆ. ಸೈನಿಕ ನ್ಯಾಯಾಲಯದ ಶಿಕ್ಷೆಗಳು. ಅನುಚ್ಛೇದ 72 ಸೈನಿಕ ನ್ಯಾಯಾಲಯದ ಪ್ರಕರಣಗಳನ್ನು ಸ್ಪಷ್ಟವಾಗಿ ಒಳಗೊಂಡಿದೆ. ಅನುಚ್ಛೇದ 161 ಒಳಗೊಂಡಿಲ್ಲ. ಒಂದು ಮಸೂದೆ ಹೈಕೋರ್ಟ್ನ ಸಾಂವಿಧಾನಿಕ ಸ್ಥಾನಮಾನಕ್ಕೆ ಗಂಭೀರ ಅಪಾಯ ಉಂಟುಮಾಡಿದರೆ ರಾಜ್ಯಪಾಲರು ಯಾವ ಮಸೂದೆಯನ್ನು ರಾಷ್ಟ್ರಪತಿಯ ಪರಿಗಣನೆಗೆ ಕಡ್ಡಾಯವಾಗಿ ಕಾಯ್ದಿರಿಸಬೇಕು? ಧನ ಮಸೂದೆ ಮಾತ್ರ. ಅನುಚ್ಛೇದ 202ನೇ ಉಪಬಂಧಕ್ಕೆ ಒಳಪಡುವ ಆ ಮಸೂದೆಯನ್ನು, ಪ್ರತಿಯೊಂದು ಹಣಕಾಸು ಮಸೂದೆಯನ್ನು, ಪ್ರತಿಯೊಂದು ಖಾಸಗಿ ಸದಸ್ಯರ ಮಸೂದೆಯನ್ನು. ಅನುಚ್ಛೇದ 202ನೇ ಉಪಬಂಧಕ್ಕೆ ಒಳಪಡುವ ಆ ಮಸೂದೆಯನ್ನು. ಅಂತಹ ಸಂದರ್ಭದಲ್ಲಿ ಮಸೂದೆಯನ್ನು ರಾಷ್ಟ್ರಪತಿಗಾಗಿ ಕಾಯ್ದಿರಿಸಲು ಅನುಚ್ಛೇದ 202ನೇ ಉಪಬಂಧ ಕಡ್ಡಾಯಗೊಳಿಸುತ್ತದೆ. ವಿಧಾನಸಭಾಧ್ಯಕ್ಷರ ವಜಾ ಪ್ರಕ್ರಿಯೆಯ ವೇಳೆ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿ ನಿರ್ಣಾಯಕ ಮತ ಬಳಸಬಹುದು. ಮಾತನಾಡಿ ಮೊದಲ ಹಂತದಲ್ಲಿ ಮತ ಚಲಾಯಿಸಬಹುದು, ಆದರೆ ನಿರ್ಣಾಯಕ ಮತ ಬಳಸಲಾಗುವುದಿಲ್ಲ. ಮಾತನಾಡಲು ಮತ ಚಲಾಯಿಸಲು ಸಾಧ್ಯವಿಲ್ಲ. ವಿಧಾನಸಭೆಯನ್ನು ವಿಸರ್ಜಿಸಬಹುದು. ಮಾತನಾಡಿ ಮೊದಲ ಹಂತದಲ್ಲಿ ಮತ ಚಲಾಯಿಸಬಹುದು, ಆದರೆ ನಿರ್ಣಾಯಕ ಮತ ಬಳಸಲಾಗುವುದಿಲ್ಲ. ಅನುಚ್ಛೇದ 181 ಭಾಗವಹಿಸಲು ಮತ್ತು ಮೊದಲ ಮತ ಚಲಾಯಿಸಲು ಅವಕಾಶ ನೀಡುತ್ತದೆ, ಆದರೆ ನಿರ್ಣಾಯಕ ಮತಕ್ಕೆ ಅವಕಾಶ ನೀಡುವುದಿಲ್ಲ. ಮುಂದಿನ ಪ್ರಶ್ನೆ. ರಾಜ್ಯದ ಅಧ್ಯಾದೇಶವು ಸಾಮಾನ್ಯವಾಗಿ ಯಾವಾಗ ಜಾರಿಯನ್ನು ಕಳೆದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು: ಪ್ರಕಟಣೆಯಿಂದ 4 ವಾರಗಳ ನಂತರ, ವಿಧಾನಮಂಡಲ ಮರುಸೇರಿದ ದಿನದಿಂದ 6 ವಾರಗಳ ನಂತರ, ಪ್ರಕಟಣೆಯಿಂದ 6 ತಿಂಗಳ ನಂತರ, 1 ವರ್ಷದ ನಂತರ. ಸರಿಯಾದ ಉತ್ತರ ವಿಧಾನಮಂಡಲ ಮರುಸೇರಿದ ದಿನದಿಂದ 6 ವಾರಗಳ ನಂತರ. ಮುಂಚಿತವಾಗಿ ತಿರಸ್ಕರಿಸದಿದ್ದರೆ ಅಥವಾ ಹಿಂತೆಗೆದುಕೊಳ್ಳದಿದ್ದರೆ ಅನುಚ್ಛೇದ 213 ಮರುಸೇರಿಕೆಯ ನಂತರ 6 ವಾರಗಳ ಅವಧಿಯನ್ನು ನೀಡುತ್ತದೆ. ವಿಧಾನಸಭೆ ವಿಸರ್ಜನೆಯಾದ ನಂತರ ಅಧ್ಯಕ್ಷರು ಯಾವವರೆಗೆ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ? ವಿಸರ್ಜನೆಯ ದಿನಾಂಕದವರೆಗೆ. ಹೊಸ ವಿಧಾನಸಭೆಯ ಮೊದಲ ಸಭೆಗೆ ತಕ್ಷಣ ಮುಂಚಿನವರೆಗೆ. ರಾಜ್ಯಪಾಲರು ಬದಲಿಯನ್ನು ನೇಮಿಸುವವರೆಗೆ. ಮುಂದಿನ ವಾರ್ಷಿಕ ಅಧಿವೇಶನದವರೆಗೆ.
ಹೊಸ ವಿಧಾನಸಭೆಯ ಮೊದಲ ಸಭೆಗೆ ತಕ್ಷಣ ಮುಂಚಿನವರೆಗೆ. ಅನುಚ್ಛೇದ 179 ಹೊಸ ವಿಧಾನಸಭೆಯ ಮೊದಲ ಸಭೆಗೆ ತಕ್ಷಣ ಮುಂಚಿನವರೆಗೆ ಅಧ್ಯಕ್ಷರ ಹುದ್ದೆಯ ನಿರಂತರತೆಯನ್ನು ಕಾಯ್ದಿರಿಸುತ್ತದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧ್ಯಾದೇಶಗಳ ಸರಿಯಾದ ಹೋಲಿಕೆ ಯಾವುದು? ಎರಡಕ್ಕೂ ಶಾಸನದ ಬಲವಿದ್ದು ಸಂಬಂಧಿತ ವಿಧಾನಮಂಡಲ ಮರುಸೇರಿದ ನಂತರ ಸಾಮಾನ್ಯವಾಗಿ 6 ವಾರಗಳಲ್ಲಿ ಜಾರಿಯನ್ನು ಕಳೆದುಕೊಳ್ಳುತ್ತವೆ. ರಾಜ್ಯಪಾಲರ ಅಧ್ಯಾದೇಶಕ್ಕೆ ಮಾತ್ರ ಕಾನೂನುಬದ್ಧ ಬಲವಿದೆ. ಯಾವುದನ್ನೂ ವಿಧಾನಮಂಡಲದ ಮುಂದೆ ಇಡುವ ಅಗತ್ಯವಿಲ್ಲ. ಎಲ್ಲ ಸದನಗಳು ಅಧಿವೇಶನದಲ್ಲಿರುವಾಗಲೂ ಎರಡನ್ನೂ ಹೊರಡಿಸಬಹುದು. ಎರಡಕ್ಕೂ ಶಾಸನದ ಬಲವಿದ್ದು ಸಂಬಂಧಿತ ವಿಧಾನಮಂಡಲ ಮರುಸೇರಿದ ನಂತರ ಸಾಮಾನ್ಯವಾಗಿ 6 ವಾರಗಳಲ್ಲಿ ಜಾರಿಯನ್ನು ಕಳೆದುಕೊಳ್ಳುತ್ತವೆ. ಅನುಚ್ಛೇದಗಳು 123 ಮತ್ತು 213 ತಮ್ಮ ತಮ್ಮ ಸಾಂವಿಧಾನಿಕ ಷರತ್ತುಗಳಿಗೆ ಒಳಪಟ್ಟ ಸಮಾನಾಂತರ ತಾತ್ಕಾಲಿಕ ಶಾಸನಾಧಿಕಾರಗಳನ್ನು ಸೃಷ್ಟಿಸುತ್ತವೆ. ಮುಂದಿನ ಪ್ರಶ್ನೆ: ಅನುಚ್ಛೇದ 72 ಮತ್ತು ಅನುಚ್ಛೇದ 161ರ ಸರಿಯಾದ ಹೋಲಿಕೆ ಯಾವುದು? ನಿಮ್ಮ ಆಯ್ಕೆಗಳು: 2 ಸೈನಿಕ ನ್ಯಾಯಾಲಯದ ಶಿಕ್ಷೆಗಳನ್ನು ಸ್ಪಷ್ಟವಾಗಿ ಒಳಗೊಂಡಿವೆ. ಅನುಚ್ಛೇದ 72 ಕೇಂದ್ರದ ವಿಷಯಗಳು ಮತ್ತು ಸೈನಿಕ ನ್ಯಾಯಾಲಯದ ಪ್ರಕರಣಗಳನ್ನು ಒಳಗೊಂಡಿದೆ. ಅನುಚ್ಛೇದ 161 ರಾಜ್ಯದ ಕಾರ್ಯನಿರ್ವಾಹಕ ವಿಷಯಗಳಿಗೆ ಸಂಬಂಧಿಸಿದೆ. ಅನುಚ್ಛೇದ 161 ಸಂಸತ್ತಿಗೆ ಸಂಬಂಧಿಸಿದೆ. ಅನುಚ್ಛೇದ 72 ರಾಜ್ಯದ ಅಪರಾಧಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 72 ಕೇಂದ್ರದ ವಿಷಯಗಳು ಮತ್ತು ಸೈನಿಕ ನ್ಯಾಯಾಲಯದ ಪ್ರಕರಣಗಳನ್ನು ಒಳಗೊಂಡಿದೆ. ಅನುಚ್ಛೇದ 161 ರಾಜ್ಯದ ಕಾರ್ಯನಿರ್ವಾಹಕ ವಿಷಯಗಳಿಗೆ ಸಂಬಂಧಿಸಿದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಕ್ಷಮಾದಾನಾಧಿಕಾರಗಳ ಸಾಂವಿಧಾನಿಕ ವ್ಯಾಪ್ತಿ ವಿಭಿನ್ನವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲದ ಸರಿಯಾದ ಹೋಲಿಕೆ ಯಾವುದು? ಉತ್ತರದ ಆಯ್ಕೆಗಳು: ಸಂಸತ್ತಿಗೆ ಯಾವಾಗಲೂ 2 ಸದನಗಳಿವೆ. ರಾಜ್ಯ ವಿಧಾನಮಂಡಲಕ್ಕೆ 1 ಅಥವಾ 2 ಸದನಗಳಿರಬಹುದು. ಎರಡಕ್ಕೂ ಯಾವಾಗಲೂ 2 ಸದನಗಳಿವೆ. ರಾಜ್ಯ ವಿಧಾನಮಂಡಲದಲ್ಲಿ ರಾಜ್ಯಪಾಲರು ಎಂದಿಗೂ ಸೇರಿರುವುದಿಲ್ಲ. ಸಂಸತ್ತಿನಲ್ಲಿ ರಾಷ್ಟ್ರಪತಿ ಸೇರಿರುವುದಿಲ್ಲ. ಉತ್ತರ: ಸಂಸತ್ತಿಗೆ ಯಾವಾಗಲೂ 2 ಸದನಗಳಿವೆ. ರಾಜ್ಯ ವಿಧಾನಮಂಡಲಕ್ಕೆ 1 ಅಥವಾ 2 ಸದನಗಳಿರಬಹುದು. ಸಂಸತ್ತು ರಾಷ್ಟ್ರಪತಿ ಮತ್ತು 2 ಸದನಗಳಿಂದ ಕೂಡಿದೆ. ರಾಜ್ಯ ವಿಧಾನಮಂಡಲವು ರಾಜ್ಯಪಾಲರು ಮತ್ತು 1 ಅಥವಾ 2 ಸದನಗಳಿಂದ ಕೂಡಿರುತ್ತದೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಸರಿಯಾದ ಹೋಲಿಕೆ ಯಾವುದು? 2 ನಿರಂತರ ಸದನಗಳಾಗಿದ್ದು ಸುಮಾರು 3ರಲ್ಲಿ 1 ಭಾಗದ ಸದಸ್ಯರು ಪ್ರತಿ 2ನೇ ವರ್ಷ ನಿವೃತ್ತರಾಗುತ್ತಾರೆ. ಎರಡನ್ನೂ ಎಲ್ಲಾ ಮತದಾರರು ನೇರವಾಗಿ ಆಯ್ಕೆ ಮಾಡುತ್ತಾರೆ. ಎರಡಕ್ಕೂ ಧನ ಮಸೂದೆಗಳ ಮೇಲೆ ಸಮಾನ ಅಧಿಕಾರವಿದೆ. ಎರಡನ್ನೂ ರಾಷ್ಟ್ರಪತಿ ವಿಸರ್ಜಿಸಬಹುದು. 2 ನಿರಂತರ ಸದನಗಳಾಗಿದ್ದು ಸುಮಾರು 3ರಲ್ಲಿ 1 ಭಾಗದ ಸದಸ್ಯರು ಪ್ರತಿ 2ನೇ ವರ್ಷ ನಿವೃತ್ತರಾಗುತ್ತಾರೆ. 2 ಮೇಲ್ಸದನಗಳು ಹಂತ ಹಂತವಾಗಿ ಸದಸ್ಯರ ನಿವೃತ್ತಿಯಿರುವ ನಿರಂತರ ಸಂಸ್ಥೆಗಳಾಗಿವೆ. ವಿಧಾನ ಪರಿಷತ್ತಿಗೆ ರಾಜ್ಯಪಾಲರು ನಾಮನಿರ್ದೇಶನ ಮಾಡುವ ಸದಸ್ಯರು ಯಾವ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರಬಹುದು? ರಕ್ಷಣಾ, ತೆರಿಗೆ ಮತ್ತು ರಾಜತಾಂತ್ರಿಕ ಕ್ಷೇತ್ರಗಳಲ್ಲಿ ಮಾತ್ರ. ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳವಳಿ ಮತ್ತು ಸಮಾಜ ಸೇವೆ. ನ್ಯಾಯಾಂಗ ಸೇವೆಯಲ್ಲಿ ಮಾತ್ರ. ಕೃಷಿ ಮತ್ತು ಪೊಲೀಸ್ ಕ್ಷೇತ್ರಗಳಲ್ಲಿ ಮಾತ್ರ. ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳವಳಿ ಮತ್ತು ಸಮಾಜ ಸೇವೆ. ಅನುಚ್ಛೇದ 171(5) ಈ 5 ಕ್ಷೇತ್ರಗಳನ್ನು ಪಟ್ಟಿ ಮಾಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 194ರ ಅಡಿಯಲ್ಲಿ ರಾಜ್ಯ ವಿಧಾನಮಂಡಲದ ಸದಸ್ಯರಿಗೆ ಯಾವ ವಿಶೇಷಾಧಿಕಾರ ರಕ್ಷಿಸಲಾಗಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಎಲ್ಲೆಡೆ ಮಾಡಿದ ಪ್ರತಿಯೊಂದು ಹೇಳಿಕೆಗೆ ರಕ್ಷಣೆ. ಸದನ ಅಥವಾ ಅದರ ಸಮಿತಿಗಳಲ್ಲಿ ಮಾಡಿದ ಭಾಷಣ ಮತ್ತು ನೀಡಿದ ಮತಕ್ಕೆ ರಕ್ಷಣೆ. ಎಲ್ಲ ಅಪರಾಧ ಕಾನೂನುಗಳಿಂದ ರಕ್ಷಣೆ. ಅನರ್ಹತೆಯನ್ನು ನಿರ್ಲಕ್ಷಿಸುವ ಹಕ್ಕು. ಸರಿಯಾದ ಉತ್ತರ ಸದನ ಅಥವಾ ಅದರ ಸಮಿತಿಗಳಲ್ಲಿ ಮಾಡಿದ ಭಾಷಣ ಮತ್ತು ನೀಡಿದ ಮತಕ್ಕೆ ರಕ್ಷಣೆ. ಅನುಚ್ಛೇದ 194 ಸಾಂವಿಧಾನಿಕ ವ್ಯಾಪ್ತಿಯೊಳಗಿನ ಶಾಸನಾತ್ಮಕ ಭಾಷಣ ಮತ್ತು ಮತಗಳನ್ನು ರಕ್ಷಿಸುತ್ತದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಜಾಕ್ಕೆ ಸಂಬಂಧಿಸಿದ ಸರಿಯಾದ ಹೋಲಿಕೆ ಯಾವುದು? ಇಬ್ಬರಿಗೂ ಮಹಾಭಿಯೋಗ ಅಗತ್ಯ. ರಾಷ್ಟ್ರಪತಿಗೆ ಮಹಾಭಿಯೋಗ ಹೂಡಬಹುದು. ರಾಜ್ಯಪಾಲರು ರಾಷ್ಟ್ರಪತಿಯ ಸಂತೋಷಪರ್ಯಂತ ಹುದ್ದೆಯಲ್ಲಿ ಇರುತ್ತಾರೆ. ಇಬ್ಬರನ್ನೂ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ. ರಾಜ್ಯಪಾಲರನ್ನು ರಾಜ್ಯ ವಿಧಾನಸಭೆ ವಜಾಗೊಳಿಸುತ್ತದೆ. ರಾಷ್ಟ್ರಪತಿಗೆ ಮಹಾಭಿಯೋಗ ಹೂಡಬಹುದು. ರಾಜ್ಯಪಾಲರು ರಾಷ್ಟ್ರಪತಿಯ ಸಂತೋಷಪರ್ಯಂತ ಹುದ್ದೆಯಲ್ಲಿ ಇರುತ್ತಾರೆ.
ರಾಷ್ಟ್ರಪತಿಗೆ ಮಹಾಭಿಯೋಗದ ವಿಧಾನವಿದೆ. ರಾಜ್ಯಪಾಲರ ಅವಧಿ ರಾಷ್ಟ್ರಪತಿಯ ಸಂತೋಷ ಪರ್ಯಂತಕ್ಕೆ ಒಳಪಟ್ಟಿದೆ. ವಿಧಾನ ಪರಿಷತ್ತಿನ ಸುಮಾರು ಎಷ್ಟು ಭಾಗದ ಸದಸ್ಯರನ್ನು ಶಿಕ್ಷಕರ ಮತದಾರರು ಆಯ್ಕೆ ಮಾಡುತ್ತಾರೆ? 12ರಲ್ಲಿ 1 ಭಾಗ, 6ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, 3ರಲ್ಲಿ 2 ಭಾಗ, 12ರಲ್ಲಿ 1 ಭಾಗ. ಅನುಚ್ಛೇದ 121 ಸುಮಾರು 12ರಲ್ಲಿ 1 ಭಾಗದ ಸ್ಥಾನಗಳನ್ನು ಶಿಕ್ಷಕರ ಮತದಾರರಿಗೆ ನೀಡುತ್ತದೆ. ಮುಂದಿನ ಪ್ರಶ್ನೆ: ಭಾರತದ ಮಹಾನ್ಯಾಯವಾದಿ ಮತ್ತು ರಾಜ್ಯದ ಮಹಾಧಿವಕ್ತರ ಸರಿಯಾದ ಹೋಲಿಕೆ ಯಾವುದು? ನಿಮ್ಮ ಆಯ್ಕೆಗಳು: ಇಬ್ಬರು ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತಾರೆ. ಭಾರತದ ಮಹಾನ್ಯಾಯವಾದಿ ಕೇಂದ್ರಕ್ಕೆ ಮತ್ತು ರಾಜ್ಯದ ಮಹಾಧಿವಕ್ತರು ರಾಜ್ಯಕ್ಕೆ ಕಾನೂನು ಸಲಹೆ ನೀಡುತ್ತಾರೆ. ಇಬ್ಬರನ್ನು ಮುಖ್ಯ ನ್ಯಾಯಮೂರ್ತಿ ನೇಮಿಸುತ್ತಾರೆ. ಇಬ್ಬರಿಗೂ ನಿಗದಿತ 5 ವರ್ಷದ ಅವಧಿಯಿದೆ. ಸರಿಯಾದ ಉತ್ತರ: ಭಾರತದ ಮಹಾನ್ಯಾಯವಾದಿ ಕೇಂದ್ರಕ್ಕೆ ಮತ್ತು ರಾಜ್ಯದ ಮಹಾಧಿವಕ್ತರು ರಾಜ್ಯಕ್ಕೆ ಕಾನೂನು ಸಲಹೆ ನೀಡುತ್ತಾರೆ. ಅನುಚ್ಛೇದ 76 ಕೇಂದ್ರದ ಕಾನೂನು ಅಧಿಕಾರಿಗೆ ಮತ್ತು ಅನುಚ್ಛೇದ 165 ರಾಜ್ಯದ ಕಾನೂನು ಅಧಿಕಾರಿಗೆ ಸಂಬಂಧಿಸಿದೆ. ಈಗ ಮುಂದಿನ ಪ್ರಶ್ನೆ: ವಿಧಾನ ಪರಿಷತ್ತಿನ ಸುಮಾರು ಎಷ್ಟು ಭಾಗದ ಸದಸ್ಯರನ್ನು ಪದವೀಧರರ ಮತದಾರರು ಆಯ್ಕೆ ಮಾಡುತ್ತಾರೆ? ಆಯ್ಕೆಗಳು ಇಲ್ಲಿವೆ: 12ರಲ್ಲಿ 1 ಭಾಗ, 6ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ. ಮತ್ತು ಸರಿಯಾದ ಉತ್ತರ 12ರಲ್ಲಿ 1 ಭಾಗ. ಅನುಚ್ಛೇದ 121 ಸುಮಾರು 12ರಲ್ಲಿ 1 ಭಾಗದ ಸ್ಥಾನಗಳನ್ನು ಪದವೀಧರರ ಮತದಾರರಿಗೆ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 89: ರಾಜ್ಯಪಾಲರು ಅಧ್ಯಾದೇಶ ಹೊರಡಿಸುವ ಮೊದಲು ಯಾವಾಗ ರಾಷ್ಟ್ರಪತಿಯ ಸೂಚನೆ ಪಡೆಯಬೇಕು? ಆಯ್ಕೆಗಳು: ವಿಧಾನಸಭೆ ಕೇಳಿದಾಗಲೆಲ್ಲ, ಸಮಾನ ಮಸೂದೆಗೆ ರಾಷ್ಟ್ರಪತಿಯ ಪೂರ್ವಾನುಮತಿ, ಕಾಯ್ದಿರಿಸುವಿಕೆ ಅಥವಾ ಮಾನ್ಯತೆಗೆ ರಾಷ್ಟ್ರಪತಿಯ ಒಪ್ಪಿಗೆ ಅಗತ್ಯವಾಗುವ ಸಂದರ್ಭಗಳಲ್ಲಿ, ಪ್ರತಿಯೊಂದು ತೆರಿಗೆ ಅಧ್ಯಾದೇಶಕ್ಕೂ, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಸರಿಯಾದ ಉತ್ತರ: ಸಮಾನ ಮಸೂದೆಗೆ ರಾಷ್ಟ್ರಪತಿಯ ಪೂರ್ವಾನುಮತಿ, ಕಾಯ್ದಿರಿಸುವಿಕೆ ಅಥವಾ ಮಾನ್ಯತೆಗೆ ರಾಷ್ಟ್ರಪತಿಯ ಒಪ್ಪಿಗೆ ಅಗತ್ಯವಾಗುವ ಸಂದರ್ಭಗಳಲ್ಲಿ. ಅನುಚ್ಛೇದ 213(1) ರ ಉಪಬಂಧ ಈ 3 ಸಂದರ್ಭಗಳನ್ನು ಪಟ್ಟಿ ಮಾಡುತ್ತದೆ. ಈಗ ಮುಂದಿನ ಪ್ರಶ್ನೆ: ಯಾವ ವೆಚ್ಚವನ್ನು ಚರ್ಚಿಸಬಹುದು, ಆದರೆ ವಿಧಾನಸಭೆಯ ಮತಕ್ಕೆ ಸಲ್ಲಿಸಲಾಗುವುದಿಲ್ಲ? ಆಯ್ಕೆಗಳು: ರಾಜ್ಯದ ಎಲ್ಲಾ ವೆಚ್ಚ, ರಾಜ್ಯದ ಸಂಚಿತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ, ಸ್ಥಳೀಯ ಸಂಸ್ಥೆಗಳ ವೆಚ್ಚ ಮಾತ್ರ. ಪ್ರತಿಯೊಂದು ಪೂರಕ ಅನುದಾನ. ಉತ್ತರ: ರಾಜ್ಯದ ಸಂಚಿತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ. ಅನುಚ್ಛೇದ 203 ವಿಧಿಸಲಾದ ವೆಚ್ಚವನ್ನು ಮತದಾನದಿಂದ ಹೊರಗಿಡುತ್ತದೆ, ಆದರೆ ಚರ್ಚೆಗೆ ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ: ವಿಧಾನ ಪರಿಷತ್ತಿನ ಅಧಿಕಾರವನ್ನು ನಿರ್ಬಂಧಿಸುವ ಯಾವ ಅನುಚ್ಛೇದವು ಧನ ಮಸೂದೆಗಳಿಗೆ ಅನ್ವಯಿಸುವುದಿಲ್ಲ? ನಿಮ್ಮ ಆಯ್ಕೆಗಳು: ಅನುಚ್ಛೇದ 196, ಅನುಚ್ಛೇದ 197, ಅನುಚ್ಛೇದ 198, ಅನುಚ್ಛೇದ 200. ಸರಿಯಾದ ಉತ್ತರ ಅನುಚ್ಛೇದ 197. ಧನ ಮಸೂದೆಗಳು ಅನುಚ್ಛೇದ 198 ರ ಪ್ರಕ್ರಿಯೆಯನ್ನು ಅನುಸರಿಸುವುದರಿಂದ ಅನುಚ್ಛೇದ 197(3) ಅವುಗಳನ್ನು ಸ್ಪಷ್ಟವಾಗಿ ಹೊರತುಪಡಿಸುತ್ತದೆ. ಮುಂದಿನ ಪ್ರಶ್ನೆ: ಹಣಕಾಸು ಪ್ರಕ್ರಿಯೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ ಸರಿಯಾದ ಹೋಲಿಕೆ ಯಾವುದು? ಆಯ್ಕೆಗಳು ಇಲ್ಲಿವೆ: 2 ಅನುದಾನ ಬೇಡಿಕೆಗಳ ಮೇಲೆ ಮತ ಚಲಾಯಿಸಿ ಧನ ಮಸೂದೆ ಪ್ರಕ್ರಿಯೆಯಲ್ಲಿ ಪ್ರಾಬಲ್ಯ ಹೊಂದಿವೆ. 2 ಅನುದಾನಗಳ ಮೇಲೆ ಮತ ಚಲಾಯಿಸುವುದಿಲ್ಲ. ಅವುಗಳ ಮೇಲ್ಸದನಗಳು ಧನ ಮಸೂದೆಗಳನ್ನು ಅಂತಿಮವಾಗಿ ತಿದ್ದುಪಡಿ ಮಾಡಬಹುದು. 2ಕ್ಕೂ ಬಜೆಟ್ ಅನುಮೋದನೆಗೆ ಜಂಟಿ ಅಧಿವೇಶನ ಅಗತ್ಯ. ಸರಿಯಾದ ಉತ್ತರ: 2 ಅನುದಾನ ಬೇಡಿಕೆಗಳ ಮೇಲೆ ಮತ ಚಲಾಯಿಸಿ ಧನ ಮಸೂದೆ ಪ್ರಕ್ರಿಯೆಯಲ್ಲಿ ಪ್ರಾಬಲ್ಯ ಹೊಂದಿವೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಮಟ್ಟಗಳಲ್ಲಿ ನೇರವಾಗಿ ಚುನಾಯಿತ ಕೆಳಸದನವು ಹಣಕಾಸು ಕಾರ್ಯದಲ್ಲಿ ನಿರ್ಣಾಯಕ ಪಾತ್ರ ಹೊಂದಿದೆ. ಪ್ರಶ್ನೆ ಸಂಖ್ಯೆ 93: ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಸರಿಯಾದ ಹೋಲಿಕೆ ಯಾವುದು? ಆಯ್ಕೆಗಳು ಇಲ್ಲಿವೆ: 2 ಸಾಮಾನ್ಯ ಶಾಸನವನ್ನು ಶಾಶ್ವತವಾಗಿ ತಡೆಯಬಹುದು. ರಾಜ್ಯಸಭೆಯ ಅಡೆತಡೆ ಜಂಟಿ ಅಧಿವೇಶನಕ್ಕೆ ಕಾರಣವಾಗಬಹುದು, ಆದರೆ ವಿಧಾನಸಭೆ ಅಂತಿಮವಾಗಿ ವಿಧಾನ ಪರಿಷತ್ತನ್ನು ಮೀರಿ ಮಸೂದೆಯನ್ನು ಅಂಗೀಕರಿಸಬಹುದು. ವಿಧಾನ ಪರಿಷತ್ತು ರಾಜ್ಯಸಭೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. 2ಕ್ಕೂ ಮಸೂದೆಗಳನ್ನು ಚರ್ಚಿಸಲು ಅವಕಾಶವಿಲ್ಲ.
ಮತ್ತು ಸರಿಯಾದ ಉತ್ತರ ರಾಜ್ಯಸಭೆಯ ಅಡೆತಡೆ ಜಂಟಿ ಅಧಿವೇಶನಕ್ಕೆ ಕಾರಣವಾಗಬಹುದು. ಆದರೆ ವಿಧಾನಸಭೆ ಅಂತಿಮವಾಗಿ ವಿಧಾನ ಪರಿಷತ್ತನ್ನು ಮೀರಿ ಮಸೂದೆಯನ್ನು ಅಂಗೀಕರಿಸಬಹುದು. ಕೇಂದ್ರ ಮತ್ತು ರಾಜ್ಯದ ದ್ವಿಸದನೀಯ ಅಡೆತಡೆ ಪರಿಹಾರ ವಿಧಾನಗಳು ಸಾಂವಿಧಾನಿಕವಾಗಿ ಭಿನ್ನವಾಗಿವೆ. ರಾಜ್ಯದ 2 ಸದನಗಳು ಬೇರೆ ಬೇರೆ ದಿನಗಳಲ್ಲಿ ಮರುಸೇರಿದರೆ ಅಧ್ಯಾದೇಶದ 6 ವಾರಗಳ ಅವಧಿ ಯಾವ ದಿನಾಂಕದಿಂದ ಆರಂಭವಾಗುತ್ತದೆ? ಮೊದಲಿನ ದಿನಾಂಕದಿಂದ, ನಂತರದ ದಿನಾಂಕದಿಂದ, ವಿಧಾನಸಭೆ ಸೇರಿದ ದಿನಾಂಕದಿಂದ ಮಾತ್ರ, ವಿಧಾನ ಪರಿಷತ್ತು ಸೇರಿದ ದಿನಾಂಕದಿಂದ ಮಾತ್ರ, ನಂತರದ ದಿನಾಂಕದಿಂದ. ಅನುಚ್ಛೇದ 213ರ ವಿವರಣೆ ನಂತರದ ಮರುಸೇರಿಕೆಯ ದಿನಾಂಕವನ್ನು ಬಳಸುತ್ತದೆ. ಪ್ರಶ್ನೆ ಸಂಖ್ಯೆ 95. ಅನುಚ್ಛೇದ 199ರ ಹಣಕಾಸು ವಿಷಯಗಳ ಜೊತೆಗೆ ಇತರ ನಿಬಂಧನೆಗಳನ್ನು ಒಳಗೊಂಡ ರಾಜ್ಯ ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬಹುದು? ನಿಮ್ಮ ಆಯ್ಕೆಗಳು: ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ವಿಧಾನಸಭೆಯಲ್ಲಿ ಮಾತ್ರ, ವಿಧಾನ ಪರಿಷತ್ತಿನಲ್ಲಿ ಮಾತ್ರ, ಶಿಫಾರಸಿಲ್ಲದೆ ಯಾವುದಾದರೂ ಸದನದಲ್ಲಿ, ರಾಷ್ಟ್ರಪತಿಯ ಒಪ್ಪಿಗೆಯ ನಂತರ ಮಾತ್ರ. ಸರಿಯಾದ ಉತ್ತರ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ವಿಧಾನಸಭೆಯಲ್ಲಿ ಮಾತ್ರ. ಅನುಚ್ಛೇದ 207(1) ಇಂತಹ ಹಣಕಾಸು ಶಾಸನಕ್ಕೆ ವಿಶೇಷ ಮಂಡನಾ ನಿಯಮವನ್ನು ಒದಗಿಸುತ್ತದೆ. ವಿಧಾನಸಭೆ 2 ಬಾರಿ ಅಂಗೀಕರಿಸಿದ ಸಾಮಾನ್ಯ ಮಸೂದೆ ವಿಧಾನ ಪರಿಷತ್ತಿನ ಭಿನ್ನಾಭಿಪ್ರಾಯದ ನಡುವೆಯೂ ಯಾವ ರೂಪದಲ್ಲಿ ಅಂಗೀಕೃತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ? ವಿಧಾನ ಪರಿಷತ್ತಿನಲ್ಲಿ ಮೂಲತಃ ಮಂಡಿಸಿದ ರೂಪದಲ್ಲಿ, ವಿಧಾನಸಭೆ 2ನೇ ಬಾರಿ ಅಂಗೀಕರಿಸಿದ ರೂಪದಲ್ಲಿ, ವಿಧಾನಸಭೆ ಸ್ವೀಕರಿಸಿದ ಪರಿಷತ್ತಿನ ಬದಲಾವಣೆಗಳನ್ನು ಮಾತ್ರ ಸೇರಿಸಿ, ರಾಜ್ಯಪಾಲರು ಆಯ್ಕೆ ಮಾಡಿದ ರೂಪದಲ್ಲಿ, ಹೈಕೋರ್ಟ್ ಅನುಮೋದಿಸಿದ ರೂಪದಲ್ಲಿ. ವಿಧಾನಸಭೆ 2ನೇ ಬಾರಿ ಅಂಗೀಕರಿಸಿದ ರೂಪದಲ್ಲಿ, ವಿಧಾನಸಭೆ ಸ್ವೀಕರಿಸಿದ ಪರಿಷತ್ತಿನ ಬದಲಾವಣೆಗಳನ್ನು ಮಾತ್ರ ಸೇರಿಸಿ. ಅನುಚ್ಛೇದ 197 ವಿಧಾನಸಭೆಯ 2ನೇ ಅಂಗೀಕಾರದ ರೂಪವನ್ನು ಮತ್ತು ಅದು ಸ್ವೀಕರಿಸಿದ ಪರಿಷತ್ತಿನ ಸಲಹೆಗಳನ್ನು ಮಾತ್ರ ಉಳಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮವರ್ತಿ ಪಟ್ಟಿಯ ವಿಷಯದಲ್ಲಿ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ಸ್ಪಷ್ಟವಾಗಿ ನೀಡಲಾದ ಕಾರ್ಯನಿರ್ವಾಹಕ ಅಧಿಕಾರ ಮಿತಿಗೊಳಿಸಬಹುದು? ನಿಮ್ಮ ಆಯ್ಕೆಗಳು: ಕೇಂದ್ರ ಅಥವಾ ಅದರ ಪ್ರಾಧಿಕಾರಗಳಿಗೆ, ಪುರಸಭೆಗಳಿಗೆ ಮಾತ್ರ, ಹೈಕೋರ್ಟ್ಗೆ ಮಾತ್ರ, ವಿಧಾನ ಪರಿಷತ್ತಿಗೆ. ಉತ್ತರ: ಕೇಂದ್ರ ಅಥವಾ ಅದರ ಪ್ರಾಧಿಕಾರಗಳಿಗೆ. ಅನುಚ್ಛೇದ 162ರ ಉಪಬಂಧವು ಸಂವಿಧಾನ ಅಥವಾ ಸಂಸತ್ತಿನ ಕಾನೂನಿನಿಂದ ಕೇಂದ್ರಕ್ಕೆ ಸ್ಪಷ್ಟವಾಗಿ ನೀಡಲಾದ ಅಧಿಕಾರಕ್ಕೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಒಳಪಡಿಸುತ್ತದೆ. ಒಬ್ಬ ವ್ಯಕ್ತಿ ಅನೇಕ ರಾಜ್ಯಗಳ ರಾಜ್ಯಪಾಲರಾಗಿದ್ದರೆ ಅವರ ವೇತನ ಮತ್ತು ಭತ್ಯೆಗಳನ್ನು ರಾಜ್ಯಗಳ ನಡುವೆ ಹೇಗೆ ಹಂಚಬೇಕೆಂದು ಯಾರು ನಿರ್ಧರಿಸುತ್ತಾರೆ? ಸಂಸತ್ತು, ರಾಷ್ಟ್ರಪತಿ, ಹಣಕಾಸು ಆಯೋಗ, ಸಂಬಂಧಿತ ಮುಖ್ಯಮಂತ್ರಿಗಳು. ರಾಷ್ಟ್ರಪತಿ. ಅನುಚ್ಛೇದ 158(3)(a) ಹಂಚಿಕೆಯನ್ನು ನಿರ್ಧರಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ. ವಿಧಾನಸಭೆ 2 ಬಾರಿ ಮಸೂದೆಯನ್ನು ಅಂಗೀಕರಿಸಿದ ನಂತರ ಸಾಮಾನ್ಯ ಮಸೂದೆಯ ಮೇಲೆ ವಿಧಾನ ಪರಿಷತ್ತಿನ ಒಟ್ಟು ಗರಿಷ್ಠ ವಿಳಂಬಾಧಿಕಾರ ಎಷ್ಟು? ಸುಮಾರು 1 ತಿಂಗಳು, ಸುಮಾರು 4 ತಿಂಗಳು, ಸುಮಾರು 6 ತಿಂಗಳು, ಅನಿರ್ದಿಷ್ಟಾವಧಿ. ಸುಮಾರು 4 ತಿಂಗಳು. ವಿಧಾನ ಪರಿಷತ್ತು ಮೊದಲ ಹಂತದಲ್ಲಿ ಗರಿಷ್ಠ 3 ತಿಂಗಳು ಮತ್ತು 2ನೇ ಅಂಗೀಕಾರದ ನಂತರ 1 ತಿಂಗಳು ವಿಳಂಬಿಸಬಹುದು. ಮಂತ್ರಿಮಂಡಲವು ಪರಿಗಣಿಸದ ವಿಷಯದ ಕುರಿತು ಒಬ್ಬ ಸಚಿವರು ತೀರ್ಮಾನ ಕೈಗೊಂಡರೆ ರಾಜ್ಯಪಾಲರು ಮುಖ್ಯಮಂತ್ರಿಗೆ ಏನು ಮಾಡಲು ಸೂಚಿಸಬಹುದು? ಅದನ್ನು ಸಂಸತ್ತಿಗೆ ಕಳುಹಿಸಲು, ಅದನ್ನು ಮಂತ್ರಿಮಂಡಲದ ಮುಂದೆ ಇಡಲು, ಅದನ್ನು ಹೈಕೋರ್ಟ್ಗೆ ಕಳುಹಿಸಲು, ಜನಮತ ಸಂಗ್ರಹ ನಡೆಸಲು, ಅದನ್ನು ಮಂತ್ರಿಮಂಡಲದ ಮುಂದೆ ಇಡಲು. ಅನುಚ್ಛೇದ 167 ಉಪವಿಧಿಸಿ ರಾಜ್ಯಪಾಲರಿಗೆ ಆ ವಿಷಯವನ್ನು ಸಾಮೂಹಿಕ ಪರಿಗಣನೆಗಾಗಿ ಮಂತ್ರಿಮಂಡಲದ ಮುಂದೆ ಇಡಲು ಸೂಚಿಸುವ ಅಧಿಕಾರ ನೀಡುತ್ತದೆ. ಎಲ್ಲಾ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ನಾಲೆಡ್ಜ್ ಬ್ಯಾಂಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.